ಪರ್ವ ಎಸ್.ಎಲ್. ಭೈರಪ್ಪ. ವ್ಯಾಸಮಹರ್ಷಿಗಳ ಮಹಾಭಾರತವನ್ನು ಆಧಾರವಾಗಿಟ್ಟುಕೊಂಡು ರಚಿತವಾಗಿರುವ ಕಾದಂಬರಿ ಪರ್ವ. ಇದೊಂದು ಮರುಸೃಷ್ಟಿ, ಕಾವ್ಯ, ಇತಿಹಾಸ, ಪುರಾಣಗಳ ಮಿಶ್ರಣವಾದ ಪ್ರಾಚೀನ ಮಹಾಕೃತಿಯೊಂದನ್ನು ಆಧುನಿಕ ಸಾಹಿತ್ಯ ಪ್ರಕಾರವಾದ ಕಾದಂಬರಿಯನ್ನಾಗಿಸಿ ನಿರ್ಮಿಸುವ ಪ್ರಕ್ರಿಯೆಯಲ್ಲಿ ಶ್ರೇಷ್ಠ ಕಾದಂಬರಿಕಾರರೊಬ್ಬರ ಪಕ್ವವಾದ ಮನಸ್ಸು ಕಾಲ ದೇಶಗಳನ್ನು ದಾಟಿ ಹೇಗೆ ಕೆಲಸ ಮಾಡಿದೆ ಎಂಬುದನ್ನು ಇಲ್ಲಿ ನೋಡಬಹುದು. ಸೃಜನಶೀಲ ಪ್ರತಿಭೆಯ ಸಾಹಸ ಈ ಬೃಹತ್ ಕಾದಂಬರಿಯ ಪುಟಗಳಲ್ಲಿ ಸ್ಫುಟಗೊಂಡಿದೆ. ಮೂಲ ಕೃತಿಯ ಅಲೌಕಿಕ ಅಂಶಗಳಿಂದ ಪಾರಾಗಿ ಸಾಮಾನ್ಯರನ್ನೂ ಅಸಾಮಾನ್ಯರನ್ನೂ ಒಂದೇ ದೃಷ್ಟಿಯಿಂದ ನೋಡಿ ಆದರ್ಶ ವಾಸ್ತವತೆಗಳನ್ನು ಮೇಳವಿಸಿ ಯಾವುದೋ ಕಾಲದ ವ್ಯಕ್ತಿ ಸಂಗತಿಗಳು ನಮ್ಮ ಕಾಲದವಾಗಿ ನಮಗೆ ತೀರಾ ಹತ್ತಿರದವಾಗಿ ಮಾರ್ಪಡುವ ಕಲಾಕೌಶಲವನ್ನು ಈ ಕಾದಂಬರಿ ತೋರಿಸುತ್ತದೆ. ಕಾದಂಬರಿಕಾರರಿಗಿರುವ ಮಾನವ ಸ್ವಭಾವದ ನಿಕಟ ಸೃಜನಶೀಲ ಪ್ರತಿಭೆಯ ಸಾಹಸ ಬೃಹತ್ ಕಾದಂಬರಿಯ ಪುಟಗಳಲ್ಲಿ ಸ್ಫುಟಗೊಂಡಿದೆ. ಮೂಲಕೃತಿಯ ಅಲೌಕಿಕ ಅಂಶಗಳಿಂದ ಪಾರಾಗಿ ಸಾಮಾನ್ಯರನ್ನು ಅಸಾಮಾನ್ಯರನ್ನು ಒಂದೇ ದೃಷ್ಟಿಯಿಂದ ನೋಡಿ ಆದರ್ಶ ವಾಸ್ತವಗಳನ್ನು ಮೇಳವಿಸಿ ಯಾವುದೋ ಕಾಲದ ವ್ಯಕ್ತಿ ಸಂಗತಿಗಳನ್ನು ನಮ್ಮ ಕಾಲದವಾಗಿ ನಮಗೆ ತೀರಾ ಹತ್ತಿರದವಾಗಿ ಮಾರ್ಪಡುವ ಕಲಾಕೌಶಲವನ್ನು ಈ ಕಾದಂಬರಿ ತೋರಿಸುತ್ತದೆ. ಕಾದಂಬರಿಕಾರರಿಗಿರುವ ಮಾನವ ಸ್ವಭಾವದ ನಿಕಟ ಪರಿಚಯ ಈ ಪರಿಚಯವನ್ನು ತೋರುವಲ್ಲಿ ಅವರು ಮೆರೆಯುವ ಸಂಯಮ ಹಾಗೂ ಅಲಿಪ್ತತೆಗಳು ವ್ಯಾಸಗುಣಗಳೇ ಆಗಿವೆ. ಫಲವಾಗಿ ಪರ್ವವನ್ನು ನಮ್ಮ ಕಾಲದ ಒಂದು ಶ್ರೇಷ್ಠ ಕಲಾಕೃತಿಯಾಗಿದೆ. ಭೈರಪ್ಪನವರ ಕಾದಂಬರಿಗಳು ಧರ್ಮಶ್ರೀ, ದೂರ ಸರಿದರು, ವಂಶವೃಕ್ಷ, ಮತದಾನ, ಜಲಪಾತ, ನಾಯಿ ನೆರಳು, ತಬ್ಬಲಿಯು ನೀನಾದ ಮಗನೇ, ಗೃಹಭಂಗ, ನಿರಾಕರಣ, ಗ್ರಹಣ, ದಾಟು, ಅನ್ವೇಷಣ, ನೆಲೆ ಬರಲಿದೆ. ಸಾಹಿತ್ಯ ಚಿಂತನ ಗ್ರಂಥಗಳು ಕಥೆ ಮತ್ತು ಕಥಾವಸ್ತು, ಸಾಹಿತ್ಯ ಮತ್ತು ಪ್ರತೀಕ, ಸತ್ಯ ಮತ್ತು ಸೌಂದರ್ಯ, ನಾನೇಕೆ ಬರೆಯುತ್ತೇನೆ ಬರಲಿದೆ. ಪರ್ವ ಎಸ್.ಎಲ್. ಭೈರಪ್ಪ. ಸಾಹಿತ್ಯ ಭಂಡಾರ, ಜಂಗಮಮೇಸ್ತ್ರಿ ಗಲ್ಲಿ, ಬಳೆಪೇಟೆ. ಸಾಹಿತ್ಯ ಭಂಡಾರ, ಜಂಗಮಮೇಸ್ತ್ರಿ ಗಲ್ಲಿ, ಬಳೆಪೇಟೆ, ಬೆಂಗಳೂರು 560053. ಪರ್ವ ಎ ನಾವೆಲ್ ಇನ್ ಕನ್ನಡ ಬೈ ಎಸ್.ಎಲ್. ಭೈರಪ್ಪ, ಪಬ್ಲಿಷ್ಡ್ ಬೈ ಸಾಹಿತ್ಯ ಭಂಡಾರ, ಜಂಗಮಮೇಸ್ತ್ರಿ ಗಲ್ಲಿ, ಬಳೆಪೇಟೆ, ಬೆಂಗಳೂರು 560053. ಫಸ್ಟ್ ಎಡಿಷನ್ 1979. pages 12+657. ರೇಟ್ ₹35. ಕಾಪಿರೈಟ್ ಶ್ರೀಮತಿ ಎಸ್.ಬಿ. ಸರಸ್ವತಿ. ಮೊದಲನೇ ಮುದ್ರಣ 1979. ಬೆಲೆ ಸಾದಾ ಪ್ರತಿ ₹35, ಕ್ಯಾಲಿಕೋ ಪ್ರತಿ ₹50. ಮುಖಚಿತ್ರ ಚಂದ್ರನಾಥ. ಮುದ್ರಕರು ಮೈಸೂರು ಪ್ರಿಂಟಿಂಗ್ ಆ್ಯಂಡ್ ಪಬ್ಲಿಷಿಂಗ್ ಹೌಸ್, ಮೈಸೂರು. ಬೆಳಗಿನ ರಾಗಿ ಬೀಸುವಾಗ ಜೈಮಿನಿ ಗದುಗುಗಳನ್ನು ಹಾಡಿ ನನ್ನನ್ನು ಎಚ್ಚರಿಸಿ, ರೊಟ್ಟಿ ತಿನ್ನಿಸುವಾಗ ಅರ್ಥ ವಿವರಿಸಿ, ಅಪರೂಪದ ಬಿಡುವಿನಲ್ಲಿ ಸ್ವತಃ ಹಾಡು ಬರೆದು ಅನಂತರ ನಾನೂ ಭಾಗಿಯಾಗುವಂತೆ ಓದಿ ಹೇಳಿ, ನನ್ನ ತಿದ್ದುಪಡಿಗಳನ್ನು ಮೆಚ್ಚಿ ನನ್ನನ್ನು ಬೆಳೆಸಿ, ನನ್ನ 11ರ ಹೊತ್ತಿಗೆ ನೆನಪಾಗಿ ಹೋದ ನನ್ನಮ್ಮ ಗೌರಮ್ಮನಿಗೆ ಅಲ್ಲ, ನನ್ನ ಭಾವಶಕ್ತಿಯ ಮೂಲಕ್ಕೆ. ಅರಿಕೆ. ಸುಮಾರು 20 ವರ್ಷದ ಹಿಂದೆ ಆರಂಭವಾದ ಮಹಾಭಾರತ ಕಥೆಯ ವಾಸ್ತವಿಕತೆಯ ಬಗೆಗೆ ನನ್ನದೇ ಆದ ಕಲ್ಪನೆ 1966ರಲ್ಲಿ ಚಿಕ್ಕಮಗಳೂರಿನ ಡಾ. ನಾರಾಯಣಪ್ಪನ ಸಂಗಡ ಚರ್ಚಿಸುವಾಗ ಒಂದು ಅರೆಸ್ಪಷ್ಟ ರೂಪ ತಾಳಿತು. ಇದನ್ನು ಕಾದಂಬರಿಯಾಗಿ ಬರೆಯುವಂತೆ ಸೂಚಿಸಿ ಅವನು ಹಲವು ಬಾರಿ ಒತ್ತಾಯಿಸಿದ್ದ. ಮುಂದಿನ ವರ್ಷ ಅಶ್ವಯುಜ ಕಾರ್ತೀಕದಲ್ಲಿ ಗಢ್ವಾಲ್ ಭಾಗದ ಹಿಮಾಲಯದಲ್ಲಿ ಸಂಚರಿಸುತ್ತಿದ್ದಾಗ ಬಹುಪತಿ ಪದ್ಧತಿಯುಳ್ಳ ಒಂದು ಕಿರುಹಳ್ಳಿಯಲ್ಲಿ ತಂಗುವ ಪ್ರಸಂಗ ಬಂತು. ಈ ಪದ್ಧತಿ ದ್ರೌಪದಿಯ ಕಾಲದಿಂದ ಬಂದದ್ದೆಂದು ಹೇಳುವ ಈ ಜನರು ಸ್ವಲ್ಪ ಹಿಂದೆ ಹೋಗ್ತೀನಿ. ಮುಂದಿನ ವರ್ಷ ಆಶ್ವಯುಜ ಕಾರ್ತೀಕದಲ್ಲಿ ಗಢವಾಲ್ ಭಾಗದ ಹಿಮಾಲಯದಲ್ಲಿ ಸಂಚರಿಸುತ್ತಿದ್ದಾಗ ಬಹುಪತಿ ಪದ್ಧತಿಯುಳ್ಳ ಒಂದು ಕಿರುಹಳ್ಳಿಯಲ್ಲಿ ತಂಗುವ ಪ್ರಸಂಗ ಬಂತು. ಈ ಪದ್ಧತಿ ದ್ರೌಪದಿಯ
ಕಾಲದಿಂದ ಬಂದದ್ದೆಂದು ಹೇಳುವ ಈ ಜನರು ಸುಮಾರು 2 ತಾಲೂಕುಗಳ ಹಳ್ಳಿಗಳ ತುಂಬ ಇರುವುದನ್ನು ಕಂಡಾಗ ಮತ್ತು ಬದರಿ ಜ್ಯೋತಿರ್ಮಠಗಳ ನಡುವೆ ತಪ್ಪಲಿನಲ್ಲಿರುವ ಪಾಂಡುಕೇಶ್ವರಕ್ಕೆ ಹೋಗಿ ಸ್ಥಳದ ಐತಿಹ್ಯ ಕೇಳಿದಾಗ ಮಹಾಭಾರತದ ಹಲವು ಪಾತ್ರಗಳ ಬಗ್ಗೆ ಕಲ್ಪನೆ ಗರಿಕೆದರಿತು. 1971ರಿಂದ ಈ ಬಗ್ಗೆ ಗಂಭೀರವಾಗಿ ಸಂಶೋಧಿಸತೊಡಗಿದೆ. ವ್ಯಾಸಭಾರತವನ್ನು ಮೂಲದಲ್ಲಿ ಅಮೂಲಾಗ್ರ ಓದಿದ ನಂತರ ವೇದ ಸಂಸ್ಕೃತಿಯ ಕೊನೆಯ ಅವಧಿಯ ಆರ್ಥಿಕ, ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಮೊದಲಾದ ಹಲವು ಮುಖಗಳನ್ನು ಆಳವಾಗಿ ಅಭ್ಯಸಿಸತೊಡಗಿದೆ. ಸುಮಾರು 5 ವರ್ಷ ಹೀಗೆ ವ್ಯಾಸಂಗ ಮಾಡುತ್ತಾ 1974ರಲ್ಲಿ ಮಹಾಭಾರತದ ಘಟನೆಗಳು ನಡೆದ ಹಿಮಾಲಯ ಪರ್ವತದ ಕೆಲವು ಭಾಗಗಳಲ್ಲಿ ಪ್ರವಾಸ ಮಾಡಿದೆ. ಅನಂತರ 1975ರಲ್ಲಿ ದ್ವಾರಕೆ, ಅರಾವಲಿ ಪರ್ವತ ಶ್ರೇಣಿ, ವಿರಾಟನಗರ, ಮಥುರೆ, ದಿಲ್ಲಿ, ಕುರುಕ್ಷೇತ್ರ, ಹಸ್ತಿನಾವತಿ, ಬರ್ನಾವ, ಚಕ್ರನಗರ, ರಾಜಗೀರ್ ಮೊದಲಾದ ಸ್ಥಳಗಳಿಗೆ ಹೋಗಿ ಪರಿಶೀಲಿಸಿದೆ. ಈ ಪ್ರವಾಸಕ್ಕೆ ಬೇಕಾದ ಪೂರ್ವಸೂಚನೆಗಳನ್ನು ಮೈಸೂರಿನಲ್ಲಿರುವ ಕೇಂದ್ರ ಶಾಸನ ತಜ್ಞರ ಇಲಾಖೆಯ ಡಾಕ್ಟರ್ ರಮೇಶರು ನೀಡಿದ ಮೈಸೂರು ವಿಶ್ವವಿದ್ಯಾನಿಲಯದ ಗ್ರಂಥಾಲಯದಲ್ಲಿ ಆಗ ಇದ್ದ ಶ್ರೀಮತಿ ಲೀಲಾ (AR ಕೃಷ್ಣಶಾಸ್ತ್ರಿಗಳ ಮೊಮ್ಮಗಳು) ನನ್ನ ಸಂಶೋಧನೆಗೆ ಬೇಕಾದ ಪುಸ್ತಕ ಹಾಗೂ ಲೇಖನಗಳನ್ನು ಹುಡುಕಿಕೊಡುವಲ್ಲಿ ತುಂಬ ಸಹಾಯ ಮಾಡಿದರು. ನನ್ನ ವ್ಯಾಸಂಗದುದ್ದಕ್ಕೂ ಶ್ರೀ ಎನ್. ಬಾಲಸುಬ್ರಹ್ಮಣ್ಯ ಅವರು ಚರ್ಚೆಯಲ್ಲಿ ಭಾಗಿಗಳಾಗಿ ನನ್ನ ಗ್ರಹಿಕೆಯು ಸ್ಫುಟವಾಗಲು ನೆರವಾದರು. ಒಂದು ಘಟ್ಟದಲ್ಲಿ ಇಂಥ ಸಹಾಯ ಶ್ರೀ ಪಾವೆಂ ಆಚಾರ್ಯರಿಂದ ಕೂಡ ದೊರೆಯಿತು. ಪ್ರವಾಸದಲ್ಲಿ ಸ್ಥಳದ ಐತಿಹ್ಯಗಳನ್ನು ಅಭ್ಯಾಸಪೂರ್ಣವಾಗಿ ತಿಳಿದಿದ್ದ ದ್ವಾರಕೆಯ ಡಾಕ್ಟರ್ ಜೆ. ಥಾಕರ್, ವಿರಾಟನಗರದ ಆಚಾರ್ಯ ದೇವೇಂದ್ರಜಿ ಶರ್ಮಾ, ಕುರುಕ್ಷೇತ್ರ ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಡಾಕ್ಟರ್ H.A. ಫಡ್ಕೆ ಇವರುಗಳು ನನ್ನೊಡನೆ ಸಂಚರಿಸಿ ವಿವರಿಸಿದರು. ದಿಲ್ಲಿಯ ರಾಷ್ಟ್ರೀಯ ವಿಜ್ಞಾನ ಐತಿಹಾಸಿಕ ಮಂಡಳಿಯಲ್ಲಿ ಪ್ರಧಾನ ಸಂಪಾದಕರಾದ ಡಾಕ್ಟರ್ B.V. ಸುಬ್ಬರಾಯಪ್ಪನವರಿಂದಲೂ ಹಲವು ಉಪಯುಕ್ತ ಮಾಹಿತಿ ದೊರೆತವು. 12/10/75ರಿಂದ 17/12/76 1 ವರ್ಷ 1 ತಿಂಗಳ ಅವಧಿಯಲ್ಲಿ ಈ ಕಾದಂಬರಿಯನ್ನು ಬರೆದೆ. ಮೊದಲ ಕೆಲವು ಭಾಗಗಳ ಬರಹ ನಡೆದದ್ದು ಮೈಸೂರಿನ ರಾಮಕೃಷ್ಣಾಶ್ರಮದ ವೇದಾಂತ ಕಾಲೇಜಿನ ಒಂದು ಕೋಣೆಯಲ್ಲಿ. ಅನಂತರ M.S.K. ಪ್ರಭುಶಂಕರ ಮತ್ತು ಎನ್. ಬಾಲಸುಬ್ರಹ್ಮಣ್ಯರ ಹಸ್ತಪ್ರತಿಯನ್ನು ಓದಿದರು. ಈ ಮಿತ್ರರು ಓದಿ ಚರ್ಚಿಸಿದುದರಿಂದ ಕಾದಂಬರಿಯನ್ನು ವಿಮರ್ಶಾತ್ಮಕವಾಗಿ ನೋಡಲು ನನಗೆ ಸಹಾಯವಾಯಿತು. ಹೆಸರು ನಿಶ್ಚಯಿಸಲಾರದೆ ಒದ್ದಾಡುತ್ತಿದ್ದಾಗ ಹಾಮನಾಯಕರು ಪರ್ವ ಎಂಬುದನ್ನು ಗಟ್ಟಿ ಮಾಡಿದ್ದಲ್ಲದೆ ಮುದ್ರಣ ವಿನ್ಯಾಸವನ್ನು ನೋಡಿಕೊಂಡರು. ಈ ಎಲ್ಲ ಸ್ನೇಹಿತರಿಗೂ ನಾನು ಕೃತಜ್ಞ. ಸಿದ್ಧತೆ ಹಾಗೂ ರಚನೆಯ ದೀರ್ಘಾವಧಿಯಲ್ಲಿ ನನಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಾಯ ಮಾಡಿದ ಅನೇಕ ಹಿತೈಷಿಗಳಿದ್ದಾರೆ. ಈ ಕಾದಂಬರಿಗೆ ಬರೆದ ತಿದ್ದುವ ಹಲವು ಹಂತಗಳಲ್ಲಿ ನನ್ನ ಮನಸ್ಸಿನಲ್ಲಿ ಮೂಡಿ ನಿರ್ದೇಶಿಸಿದ ವಿಚಾರಗಳು, ನನ್ನ ಸಿದ್ಧತೆ, ಪ್ರವಾಸ, ಬರವಣಿಗೆಗಳ ವಿವರಗಳನ್ನೊಳಗೊಂಡ ಒಂದು ದೀರ್ಘ ಲೇಖನ ಬರೆದಿದ್ದೇನೆ. ಈ ಕಾದಂಬರಿಯ ಓದುಗರ ಮೇಲೆ ಈ 25-30 ಪುಟದ ಲೇಖನವನ್ನು ಹೇರುವುದು ಸಾಧುವಲ್ಲವಾದ್ದರಿಂದ ಅದನ್ನು ಸದ್ಯದಲ್ಲೇ ಪ್ರಕಟವಾಗುವ ನಾನೇಕೆ ಬರೆಯುತ್ತೇನೆ ಎಂಬ ನನ್ನ ಲೇಖನ ಸಂಗ್ರಹದಲ್ಲಿ ಪ್ರಕಟಿಸುತ್ತೇನೆ. ಇನ್ನೂ ಸಲ ಓದ್ತೇನೆ. ಈ ಕಾದಂಬರಿಗೆ ಬರೆದ ತಿದ್ದುವ ಹಲವು ಹಂತಗಳಲ್ಲಿ ನನ್ನ ಮನಸ್ಸಿನಲ್ಲಿ ಮೂಡಿ ನಿರ್ದೇಶಿಸಿದ ವಿಚಾರಗಳು, ನನ್ನ ಸಿದ್ಧತೆ, ಪ್ರವಾಸ, ಬರವಣಿಗೆಗಳ ವಿವರಗಳನ್ನೊಳಗೊಂಡ ಒಂದು ದೀರ್ಘ ಲೇಖನ ಬರೆದಿದ್ದೇನೆ. ಕಾದಂಬರಿಯ ಓದುಗರ ಮೇಲೆ ಈ 25-30 ಪುಟದ ಲೇಖನವನ್ನು ಹೇರುವುದು ಸಾಧುವಲ್ಲವಾದುದರಿಂದ ಅದನ್ನು ಸದ್ಯದಲ್ಲೇ ಪ್ರಕಟವಾಗುವ ನಾನೇಕೆ ಬರೆಯುತ್ತೇನೆ ಎಂಬ ಲೇಖನ ಸಂಗ್ರಹದಲ್ಲಿ ಪ್ರಕಟಿಸುತ್ತೇನೆ. ಅದರಿಂದ ಆಯ್ದ ಕೆಲವು ಅಂಶಗಳನ್ನು ಇಲ್ಲಿ ಕೊಡುವುದು ಉಚಿತವೆಂದು ಭಾವಿಸಿದ್ದೇನೆ. ಡಾಕ್ಟರ್ ಥಾಕರ್ ಹೇಳುವ ಕೃಷ್ಣನ ದ್ವಾರಕೆ ನಿಜವೆನ್ನುವುದಕ್ಕಾಗಲಿ ಅಲ್ಲವೆನ್ನುವುದಕ್ಕಾಗಲಿ ಸಾಕಷ್ಟು ಐತಿಹಾಸಿಕ ಆಧಾರಗಳು ನನ್ನಲ್ಲಿ ಅಂತರ್ಗತವಾಗಿರಲಿಲ್ಲ. ಅದು ನನ್ನ ಉದ್ದೇಶವೂ ಅಲ್ಲ. ಲೋಥಲ್, ಹರಪ್ಪ, ಮೊಹೆಂಜೊದಾರೋ ಮೊದಲಾದ ನಾಗರಿಕತೆಗಳ ಉತ್ಖನನದ ಬಗೆಗೆ ನಾನು ಓದಿದ ವಿವರಗಳನ್ನು ಹಿನ್ನೆಲೆಗೆ ತೆಗೆದುಕೊಂಡರೆ ಕೃಷ್ಣನ ದ್ವಾರಕೆ ಅಸಂಭವವಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಪ್ರದೇಶದಲ್ಲಿ ತಿರುಗುವಾಗ, ಈ ಸಮುದ್ರ ದಡದ ಲೈಟ್ ಹೌಸ್ ಎತ್ತರದಲ್ಲಿ ನಿಂತು ನೋಡುವಾಗ ನನ್ನ ಮನಸ್ಸು 1975ರಿಂದ ಸಂಪೂರ್ಣ ಬಿಡುಗಡೆ ಹೊಂದಿ ಯಾದವರ ಕಾಲಕ್ಕೆ ಹೋಗಿತ್ತು. ಆಗಿನ ಊರು, ಸಮುದ್ರ, ಜನಜೀವನ, ಸುತ್ತಮುತ್ತಲಿನ ಭೌಗೋಳಿಕ ವಿವರಗಳೆಲ್ಲ ನನ್ನ ಅನುಭವದಲ್ಲಿ ಕಲಸಿ ಹೋಗಿತ್ತು. ಸಮಕಾಲೀನ ವಸ್ತುವನ್ನು ಕುರಿತು ಬರೆಯುವಾಗ ಲೇಖಕನು ವಿವರಗಳಿಗಾಗಿ ತಡಕಬೇಕಿಲ್ಲ. ಅವನಿಗೆ ಗೊತ್ತಿಲ್ಲದಂತೆ ಅವನು ಅನುಭವವು ಹೀರಿಕೊಂಡಿದ್ದ ವಿವರಗಳು ಲೇಖನದ ಅಗತ್ಯಕ್ಕೆ ತಕ್ಕ ರೂಪದಲ್ಲಿ ಹೊಮ್ಮಿ ಬರುತ್ತವೆ. ಐತಿಹಾಸಿಕ ವಿವರಗಳು ಅವನ ಅನುಭವಕ್ಕೆ ಸಿಕ್ಕದೆ ಬರೀ ಸಂತೋಷಕ ಬುದ್ಧಿಗೆ ಮಾತ್ರ ಗೋಚರವಾಗುವುದರಿಂದ ಬರವಣಿಗೆಯ ಹದದ ದ್ರವದಲ್ಲಿ ಬರಲಾರವು. ಆದರೆ ಈಗ ದ್ವಾರಕೆಯು ನನ್ನ ಅನುಭವವೇ ಆದ ಭಾವ ಬಂದಿತ್ತು.
ಯಾದವರ ದ್ವಾರಕೆಯನ್ನು ನಾನು ಪ್ರವೇಶಿಸಿದ್ದೆ. ಬೇಕಾದಾಗ ಪ್ರವೇಶಿಸಬಲ್ಲಿ ಶಕ್ತಿ ಮತ್ತು ದಾರಿಯ ತಿಳುವಳಿಕೆ ಬಂದಿತ್ತು. ಜಯಪುರ ಜಿಲ್ಲೆಯಲ್ಲಿರುವ ವಿರಾಟ ನಗರದ ಪಕ್ಕದಲ್ಲಿ ಛೋಟಾ ಕುರುಕ್ಷೇತ್ರ ಅಥವಾ ಗೋಗ್ರಹಣ ಯುದ್ಧವಾದ ಸ್ಥಳದ ಹತ್ತಿರವೇ ಭೀಮನ ಹೆಸರಿನಿಂದ ಕರೆಯುವ ಒಂದು ಗುಹೆ ಇದೆ. ನವ ದಂಪತಿಗಳು ಇಂದಿಗೂ ಭೀಮನ ಗುಹೆಗೆ ಹೋಗಿ ಪೂಜೆ ಮಾಡುತ್ತಾರೆ. ನಾನು ಓದುವ ಒಂದು ಜೋಡಿ ಬಂದಿತ್ತು. ನಾನು ವರನನ್ನು ಮಾತಾಡಿಸಿ ಅವನ ಪೂಜೆಯ ಉದ್ದೇಶವನ್ನು ಕೇಳಿದೆ. ನನ್ನ ಹೆಂಡತಿಯ ಮೇಲೆ ಯಾರಾದರೂ ಕಣ್ಣು ಹಾಕಿದರೆ ಅವನನ್ನು ಕೊಂದು ಮಲಗಿಸುವುದಕ್ಕೆ ಭೀಮದೇವ ಶಕ್ತಿ ಕೊಡುತ್ತಾನೆ. ಅವನು ಉತ್ತರಿಸಿದ, ಇಲ್ಲಂತೂ ಭಾರತದ ಲಿಖಿತ ಕಥೆಗೆ ಜನರ ನಂಬಿಕೆಯೂ ಸೇರಿ ನಿಂತಿದೆ. ಕೀಚಕನನ್ನು ಕೊಂದ ಘಟನೆ ನಿಜವಲ್ಲದಿದ್ದರೂ ಜನಮನದಲ್ಲಿ ಅದು ಮೂಡಿಸಿರುವ ಭಾವ ಸುಳ್ಳಲ್ಲ. ಇಲ್ಲಿ ಸಾಹಿತಿಗೆ ಬೇಕಾದ ಸತ್ಯ ಯಾವುದು? ಹೆಂಡರನ್ನು ಕೆಣಕ ಬಂದವನನ್ನು ಕೊಂದು ಮುಗಿಸಬೇಕೆಂಬ ಪ್ರಥಮ ಪ್ರವೃತ್ತಿ ನಮಗೆಲ್ಲ ಇಲ್ಲವೇ? ಪಾಶ್ಚಿಮಾತ್ಯ ಗಂಡಸರಿಗೂ ಇಲ್ಲವೇ? ಈ ಸರ್ವಕಾಲಿನ ಸಾರ್ವತ್ರಿಕ ಪುರುಷಭಾವ ಅಥವಾ ಪುರುಷ ಅಹಂಕಾರ, ಪುರುಷ ಯಾಜಮಾನ್ಯವು ಸಾಹಿತ್ಯದ ಸತ್ಯ ವಸ್ತುವಲ್ಲವೇ? 18 ಅಕ್ಷೋಹಿಣಿ ಎಂದರೆ ಎಷ್ಟು? ಎಲ್ಲೂ ಖಚಿತ ಸಂಖ್ಯೆ ದೊರೆಯುವುದಿಲ್ಲ. ಒಟ್ಟಿನಲ್ಲಿ ಈ ಸಂಖ್ಯಾ ಗೊಂದಲಕ್ಕೆ ಸಿಕ್ಕದೆ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದ ಸೇನೆಯ ಸಂಖ್ಯೆಯನ್ನು ಯುದ್ಧಕ್ಷೇತ್ರದ ವೈಶಾಲ್ಯದಿಂದ ನಾನು ಊಹಿಸಿದೆ. ಆರ್ಯರ ನೆನಪು ಅದುವರೆಗೆ ಕಾಣದ ಗಾತ್ರ ಅದು. ಆರ್ಯಾವರ್ತದ ಸಮಸ್ತ ರಾಜರು ಭಾಗವಹಿಸಿದ ಕಾರಣವಾದರೂ ಏನಿತ್ತು? ಸಂಪ್ರದಾಯದ ಮಹಾಭಾರತವೇನೋ ಈ ಯುದ್ಧವನ್ನು ಧರ್ಮಯುದ್ಧವೆನ್ನುತ್ತದೆ. ಆದರೆ ಧರ್ಮದ ಪಾಂಡವರ ವಿರುದ್ಧವಾಗಿಯೇ ಬಹುಸಂಖ್ಯಾತರಿದ್ದರಲ್ಲವೇ? ತೀಟೆ ಹತ್ತಿದವರು ಯುದ್ಧ ಮಾಡಿಕೊಳ್ಳಲಿ, ನಮಗೇಕೆ ಅದರ ಹೊಸಬರಿ ಎಂದು ಅನೇಕರು ಸುಮ್ಮನಿರಬೇಕಿತ್ತಲ್ಲ. ಆರ್ಯರಾಜರ ಜಾಯಮಾನ ಅಂಥದ್ದಲ್ಲ. ಜೂಜು, ಯುದ್ಧ, ಹುಡುಗಿ ಸಿಕ್ಕುವ ಸ್ವಯಂವರವೆಂದರೆ ಓಡಿ ಬರುವ ಜಾತಿ ಅದು. ಡಾಕ್ಟರ್ ಫಡಕೆಯವರೊಡನೆ ರಿಕ್ಷಾದಲ್ಲಿ ಕುಳಿತು ಕುರುಕ್ಷೇತ್ರ ಪ್ರದೇಶದಲ್ಲಿ ರಸ್ತೆ ಇರುವಲ್ಲೆಲ್ಲ ಓಡಾಡುವಾಗ ಈ ವಿಚಾರಗಳು ಬಂದವು. ಅಂದರೆ ಇದು ಇಡೀ ಆರ್ಯ ಜನಾಂಗದ ಹಾಗೆಯೇ ಅವರ ಸಂಪರ್ಕಕ್ಕೆ ಬಂದ ಆರ್ಯೇತರ ಜನಾಂಗದ ಜೀವನ ಮತ್ತು ಸ್ವಭಾವವನ್ನು ಸೂಚಿಸುವ ಯುದ್ಧವಾಗಬೇಕು ನನ್ನ ಬರವಣಿಗೆಯಲ್ಲಿ ಎಂಬ ಟಿಪ್ಪಣಿ ಮನಸ್ಸಿನಲ್ಲಿ ಮೂಡಿತು. 12/10/75 ಬರವಣಿಗೆ ಆರಂಭಿಸಿದ ಮೊದಲ ದಿನ 1 ಪುಟ ಬರೆಯುವುದರಲ್ಲಿ ಸಾಕಾಯಿತು. ಎರಡನೆಯ ದಿನ 3 ಪುಟ, ಒಟ್ಟಿನಲ್ಲಿ 8-10 ಪುಟ ಬರೆಯುವ ವೇಳೆಗೆ ಹಿಡಿತ ಬಂತು. ಸಾಹಿತ್ಯದ ಸೃಷ್ಟಿಯಲ್ಲಿ ಪ್ರತ್ಯಕ್ಷ ಪರೋಕ್ಷಗಳೆಂದು ಅನುಭವವನ್ನು ವಿಂಗಡಿಸುವುದೇ ತಪ್ಪು. ನಾನು ಬರೆಯುವ ದ್ರವ್ಯವೆಲ್ಲ ಪ್ರತ್ಯಕ್ಷವೇ. ಒಂದೆರಡು ವಿವರದಲ್ಲೋ ಶಬ್ದಗಳಲ್ಲೋ ಅರೆಕೆ ಉಳಿಯಬಹುದು. ಆದರೆ ಮೂಲದ್ರವ್ಯ ನನ್ನ ಅನುಭವದಿಂದ ಒಸರಿ ಬರುತ್ತಿದೆ. ಅದಕ್ಕೆ ಆ ಕಾಲ ಈ ಕಾಲವೆಂಬ ಭೇದವಿಲ್ಲ ಎಂಬ ಭಾವ ಬಲಿಯಿತು. ನಾನು ಬರೆಯುತ್ತಿರುವುದು ಭಾರತದ ಪಾತ್ರಗಳಲ್ಲ, ಕಥೆಯನ್ನಲ್ಲ. ಮಾನವ ಅನುಭವದ ವಿವಿಧ ಮುಖ, ರೂಪ, ಮಾನವ ಸಂಬಂಧ, ಸ್ವರೂಪ ಮತ್ತು ವಿವೇಚನೆಗಳನ್ನು ಎಂಬ ಪ್ರಜ್ಞೆ ನನಗೆ ಉದ್ದಕ್ಕೂ ಇತ್ತು. ಒಂದೊಂದು ಹೊಸ ಪಾತ್ರ ಅಥವಾ ಸನ್ನಿವೇಶವನ್ನು ಬರೆಯುವಾಗಲೂ ಇವುಗಳ ಹೊಸ ಆಯಾಮಗಳು ಗೋಚರಿಸುತ್ತಿದ್ದವು. ಸಿದ್ಧತೆಯ ಹಲವು ಮಜಲುಗಳಲ್ಲಿ ನನ್ನ ಕಲ್ಪನೆಗೆ ಗೋಚರಿಸಿದ್ದುದಕ್ಕಿಂತ ಅಭಿವ್ಯಕ್ತಿ ಕಾದಂಬರಿಯಾಗಿ ಇದು ತಾಳಿರುವ ರೂಪ ಮತ್ತು ಒಟ್ಟಂದದ ಅರ್ಥಗಳು ಸಂಪೂರ್ಣ ಬೇರೆಯಾಗಿವೆ. ಪರ್ವ ಬರೆದ ಅನುಭವವು ನನ್ನಲ್ಲಿ ಹೊಸ ಭಾವ ತಂದಿತ್ತು, ನನಗೆ ಹೊಸ ಹುಟ್ಟು ಕೊಟ್ಟಿತ್ತು. ರೂಢಿಯೇ ನಮ್ಮ ಬಹುತೇಕ ನಂಬಿಕೆಗಳ ಮೂಲ. ಇವನ್ನೆಲ್ಲ ಬಿಟ್ಟು ಜೀವನದ ಕೊನೆಯ ಸಾವಿನ ದೃಷ್ಟಿಯಿಂದ ಜೀವನವನ್ನು ನೋಡಿದರೆ ಹೊಸ ಅರಿವು ಹುಟ್ಟಬಹುದು ಎಂಬ ಭಾವ ಬೆಳೆದಿತ್ತು. ನನಗಾಗಿರುವ ವಯಸ್ಸೆಷ್ಟು, ಉಳಿದಿರುವ ಆಯು ಪ್ರಮಾಣದ ಅಂದಾಜೆಷ್ಟು, ಅಷ್ಟರಲ್ಲಿ ಕಾಣಬಹುದಾದ ಏನಾದರ ಅರ್ಥವುಂಟೆ ಎಂಬ 3 ಮೀಟಿನ ಶ್ರುತಿ ಮನಸ್ಸಿನ ಆಳದಲ್ಲಿ ಸದಾ ರಚಿಸುವಂತೆ ಮಾಡಿತ್ತು. ದೃಷ್ಟದ್ಯುಮ್ನ ಎಂದು ಆರಂಭವಾಗುವ 545ನೇ ಪುಟದ ಕೊನೆಯ ಪ್ಯಾರಾವನ್ನು ಪ್ರತ್ಯೇಕ ವಿಭಾಗವೆಂದು ಭಾವಿಸಿ ಓದಬೇಕು. ನಿಮ್ಮ ಪ್ರತಿಯಲ್ಲಿ ಈಗಲೇ ಗುರುತು ಹಾಕಿಕೊಳ್ಳಬೇಕಾಗಿ ಪ್ರಾರ್ಥನೆ. ಅಲ್ಲದೆ 606ನೇ ಪುಟ 4ನೇ ಪ್ಯಾರದ ಮೊದಲ 5 ಸಾಲುಗಳು 608ನೇ ಪುಟದ ಮೊದಲ ಪ್ಯಾರದ ಆರಂಭಕ್ಕೆ ಬರಬೇಕು. ಓದುವಾಗ ಅದು ನಿಮಗೆ ತಿಳಿಯುತ್ತದೆ. ಎಸ್.ಎಲ್. ಭೈರಪ್ಪ, ಪ್ರಾದೇಶಿಕ ಶಿಕ್ಷಣ ಕಾಲೇಜು, ಮೈಸೂರು, 570006, 1979, ಆಗಸ್ಟ್ 26. ಈಗ ಕಾದಂಬರಿ ಶುರುವಾಗ್ತಿದೆ. ಪರ್ವ. ಇರಾವತಿ ಮತ್ತು ಚಂದ್ರಭಾಗಾ ನದಿಗಳ ನಡುವಣ ಸೀಮೆಯ ಜನಗಳನ್ನು ಮದ್ರರು ಎನ್ನುತ್ತಿದ್ದರು. ಅದರ ರಾಜನ ಹೆಸರು ಶಲ್ಯ. ಈಗ ಮುದುಕ ಮೊಮ್ಮಗಳನ್ನು ಹತ್ತಿರ ಕೂರಿಸಿಕೊಂಡು ಕೇಳಿದ, ನನಗೆ ಎಷ್ಟು ವರ್ಷ ಅಂತೀಯಾ? ಅಜ್ಜ, ನಿನಗಿಂತ ದೊಡ್ಡವರೇ ಇಲ್ಲ ಎಂದಳು 20ರ ಹರಿಯದ ಹುಡುಗಿ. ಆದರೂ ನಡೆಯುವಾಗ ಸೊಂಟ ಕುಸುಕಾಗುಲ್ಲ, ಬೆನ್ನು ಬಗ್ಗುಲ್ಲ. ಯಾಕೆ ಗೊತ್ತೇ? ನೀನು ಬಹಳ ಗಟ್ಟಿ. ಹುಡುಗಿ ಹೆಮ್ಮೆಯಿಂದ ಮುಗುಳ್ನಕ್ಕಳು. ಹಾಗಲ್ಲ, ನಾವು ಹಿಂದಿನ ಕಾಲದವರು. ಮುಖದ ತುಂಬ ಇಳಿಯುತ್ತಿದ್ದು ಈಗ ವಿರಳವಾಗುತ್ತಿರುವ ಗಡ್ಡ ಕುಲುಕುವಂತೆ ನಗುತ್ತಾ ಎಂದ. ಹಿಂದಿನ ಕಾಲದವರು ಅನ್ನುವಾಗಲೆಲ್ಲ ನಾವು ಅಂತಿರ್ತೀಯ. ಅಂದರೆ ಎಷ್ಟು ಜನ? ಇಷ್ಟು ಜನ ಅಂತ ಲೆಕ್ಕವೇ? ನನ್ನಷ್ಟು ವಯಸ್ಸಾದವರೆಲ್ಲ.
ನಿನ್ನಷ್ಟು ವಯಸ್ಸಾದ ಬೇರೆ ಜನವೇ ಇಲ್ಲವಲ್ಲ ನಮ್ಮ ಅರಮನೆಯಲ್ಲಿ. ಬೇರೆ ರಾಜ್ಯಗಳ ಅರಮನೆಯಲ್ಲಿ ಇದ್ದಾರೆ. ಅರಮನೆಗೆ ಹೊರಗೆ ಇರುವ ಸಾಧಾರಣ ಜನರು ಕೂಡ ಅಷ್ಟೇ. ಇಂದಿನ ಕಾಲದವರು ಅಂದರೆ ಗಟ್ಟಿ. ಅದ್ಯಾಕೆ ಹಾಗೆ? ಅವರ ಪದ್ಧತಿಯೇ ಹಾಗೆ, ಜೀವನ ಮಾಡ್ತಿದ್ದ ರೀತಿಯೇ ಹಾಗೆ. ನಿಮ್ಮ ಆಗಲ್ಲ. ದೇಶಾಚಾರ ಕುಲಾಚಾರಗಳನ್ನೆಲ್ಲ ಬಿಟ್ಟು ಬೇರೆಯವರ ರೀತಿ ನಾವು ಇರಬೇಕು ಅಂತ ಹೊರಟು ಎನ್ನುತ್ತಿರುವಾಗ ಮೊಮ್ಮಗಳು ನಡುವೆ ಬಾಯಿ ಹಾಕಿ, ಅಜ್ಜ ಮತ್ತೆ ಆ ಮಾತು ಆಡಕೂಡದು ಅಂತ ನನಗೂ ನಿನಗೂ ಒಪ್ಪಂದವಾಗಿರುವುದನ್ನು ಮರೆತು ಬಿಟ್ಟಿಯಲ್ಲ ಇಷ್ಟು ಬೇಗ ಎಂದಳು. ನಿಜ, ನಿನ್ನ ಕೈಲಿ ಯಾಕೆ ಇಲ್ಲದ ಮಾತು? ನಿಮ್ಮಪ್ಪ ಬರಲಿ, ಜೂಜಿಗೆ ಹೋಗಿದ್ದಾನಂತೆ, ಅವನೇ ಕೈಲೇ ಆಡ್ತೀನಿ. ಯಾವತ್ತೂ ಹಿಂದಿರುಗ್ತಾನೋ? 100 ಸಲ ಆಡಿ ಆಯ್ತಲ್ಲ. ಬೆನ್ನಿನ ನರ ಗಂಟೆ ಹಾಕಿಕೊಳ್ಳೋ ಹಾಗೆ 2 ಬಿಗಿದು ಹೇಳ್ತೀನಿ. 2 ಕ್ಷಣದ ಹಿಂದೆ ಗಡ್ಡ ಕುಲುಕುವಂತೆ ನಗುತ್ತಿದ್ದ ಅಜ್ಜ ತಕ್ಷಣ ಗಂಭೀರನಾಗಿ ಬಿಟ್ಟ. ಇಷ್ಟು ಹೊತ್ತಿಗೆ ಮದುವೆಯಾಗಿ ನೀನು 1-2 ಗಂಡು ಮಕ್ಕಳ ತಾಯಿಯಾಗಿರಬೇಕಿತ್ತು. ನಿಮ್ಮ ಅಪ್ಪನೇ ಮಾತೆ ಸರಿ ಅಂತ ನೀನು ಕುಣಿದು ಇನ್ನೂ ಕನ್ಯೆಯಾಗಿ ಉಳಿದಿದ್ದೀಯಾ. ಇದು ಯಾವ ಚೆಂದ? ಈ ಮಾತು ಬಂದಾಗ ಎದುರುತ್ತರ ಕೊಟ್ಟರೆ ಅಜ್ಜ ರೇಗುತ್ತಾನೆಂಬುದು ಹಿರಣ್ಯವತಿಗೆ ಗೊತ್ತು. ಕೈ ಎತ್ತಿ ಬೆನ್ನಿನ ಮೇಲೆ ದಪ್ಪ ಅಂತ ಹೊಡೆದನೆ. ದಪ್ಪಗೆ ಅಗಲವಾದ ಅಂಗೈ. ಅದರ ಅಪ್ಪನ ಮಾತೆ ನನ್ನ ಮನಸ್ಸಿಗೆ ಹಿತವಾಗಿದೆ. ಜೂಜಿಗೆ ಹೋಗಿದ್ದಾನೆ ಅಂತ ತಿಳ್ಕೊಂಡಿದ್ದಾನೆ. ನಿಜ ಸಂಗತಿ ನನಗೆ ತಿಳಿದಿದೆ. ತಾಯಿ ನಿನ್ನೆ ರಾತ್ರಿ ಗುಟ್ಟಿನಲ್ಲಿ ಹೇಳಿದಳು. ಹೋದ ಕೆಲಸ ಆಗಲಿ. ಈ ಸಂಜೆ ಹೋಮದಲ್ಲಿ ಅಗ್ನಿದೇವನಿಗೆ ಮತ್ತೆರಡು ಹವಿಸ್ಸು. 20 ಗಾಡಿ ತಾಮ್ರ, ಹಿತ್ತಾಳೆ, ವಸ್ತ್ರ, ಒಡವೆ ಬರುತ್ತಿತ್ತು. ಅಷ್ಟು ಲಕ್ಷಣವಾದ ಹುಡುಗಿ ನೀನು, ಅಜ್ಜ ಅಂದ ತನಗೆ ತಾನೇ ಹೇಳಿಕೊಳ್ಳುವಂತೆ. ಹುಡುಗಿಗೆ ಇನ್ನಷ್ಟು ಸಿಟ್ಟು ಬಂತು. ತಕ್ಷಣವಾಗಿ ಏನೋ ಇದ್ದೀನಿ. ನಮ್ಮ ದೇಶದ ಹೆಣ್ಣುಗಳೇ ಹಾಗಂತೆ. ಹುಣ್ಣಿಮೆಯಾದ ಮರುದಿನ ಕಾಣುವ ಚಂದ್ರನ ರೀತಿ ದುಂಡು ಮುಖ, ಉಜ್ಜಿ ಒಳೆಯುವಂತೆ ಮಾಡಿದ ಲೋಹಗನ್ನಡಿಯಲ್ಲಿ ತನ್ನ ಮುಖವೂ ಇದ್ದು ಕಾಣುತ್ತಿದ್ದ. ಮತ್ತೊಮ್ಮೆ, ಹುಣ್ಣಿಮೆಯಾದ ಮರುದಿನ ಕಾಣುವ ಚಂದ್ರನ ರೀತಿ ದುಂಡು ಮುಖ, ಉಜ್ಜಿ ಒಳೆಯುವಂತೆ ಮಾಡಿದ ಲೋಹಗನ್ನಡಿಯಲ್ಲಿ ತನ್ನ ಮುಖವು ಕಾಣುತ್ತಿದ್ದ ನೆನಪು ಬಂತು. ಹಾಗಂತ ಶುಲ್ಕ ತೆಗೆದುಕೊಂಡು ಹೆಣ್ಣು ಮಕ್ಕಳನ್ನು ಮಾರಬಹುದೇ? ಅದಕ್ಕೆ ಕುರು, ಪಾಂಚಾಲ, ಶೂರಸೇನ, ಚೇದಿ, ಕಾಶಿಯ ವಿರಾಟ, ಇನ್ನೂ ಆ ಕಡೆಯ ಈಶಾನ್ಯ ದಿಕ್ಕಿನ ಜನರೆಲ್ಲ ನಮ್ಮನ್ನು ಕೀಳಾಗಿ ಕಾಣುತ್ತಾರೆ. ಅಪ್ಪ ಹೇಳುವುದು ಸರಿ. ಪೂರ್ವ ದೇಶದವರು ದಕ್ಷಿಣದ ಕಡೆಯವರು ಮಾಡುವ ಹಾಗೆ ಸ್ವಯಂವರ ಏರ್ಪಡಿಸಿ ಗೆದ್ದ ಗಂಡಿಗೆ ಹೆಣ್ಣಿನವರೇ ಗಾಡಿ ಉಡುಗೊರೆ ತುಂಬಿ ಮದುವೆ ಮಾಡಿಕೊಟ್ಟರೆ ಮುಂದೆ ಗಂಡನ ಮನೆಯಲ್ಲಿ ತನಗೂ ಸ್ಥಾನಮಾನ, ತನ್ನ ಕುಲಕ್ಕೂ ಮರ್ಯಾದೆ, ಅಥವಾ ಒಳ್ಳೆಯ ರಾಜ್ಯದ ಕ್ಷತ್ರಿಯ ಕುಮಾರ ರಥದ ಮೇಲೆ ಬಂದು ತನ್ನನ್ನು ಮೋಹಿಸಿ ಅವನನ್ನು ಮೋಹಿಸಿ ಅವನು ತನ್ನನ್ನು ಅಪಹರಿಸಿ ರಥದ ಮೇಲೆ ಕೂರಿಸಿ ಗೆದ್ದು ಹೋದರೆ ಕುಲುಕುವ ಗಾಲಿ, ಗೊರಸಿನ ಶಬ್ದ, ಧೂಳು, ಕೈಗೆ ಸಿಕ್ಕದ ಓಟ, ಕೊನೆಗೆ ಬೆನ್ನಟ್ಟಿ ಬರುವವರನ್ನು ಸೋಲಿಸಿ ಅಜ್ಜನಿಗೆ ಬೆನ್ನಟ್ಟಿ ಹೋಗುವ ಶಕ್ತಿ ಇದೆಯಾ? ನಡೆಯುವಾಗ ಸೊಂಟ ಕುಗ್ಗುವುದಿಲ್ಲ, ಬೆನ್ನು ಬಗ್ಗುವುದಿಲ್ಲ. ಅಜ್ಜ ನಿನಗೆಷ್ಟು ವರ್ಷ? ಜಾಣೆ ನೀನು ಮಾತು ಮರೆಸೋಕ್ಕೆ ಇಂಥ ಪ್ರಶ್ನೆ. ಜಾಣೆ ನೀನು ಮಾತು ಮರೆಸೋಕ್ಕೆ ಇದೇ ಪ್ರಶ್ನೆ ಮತ್ತೆ ಕೇಳ್ತಿದ್ದೀಯಾ? ಇಲ್ಲ, ಇಷ್ಟು ವರ್ಷ ಅಂತ ನೀನು ಯಾವತ್ತೂ ಖಚಿತವಾಗಿ ಹೇಳಿಯೇ ಇಲ್ಲ. ಇವತ್ತು ಹೇಳ್ತೀನಿ ಕೇಳು. 84. ಹೇಗೆ ಲೆಕ್ಕ ಇಟ್ಕೊಂಡಿರ್ತೀಯ? ಹೇಗೆ? ಎಂದು ತಲೆ ಎತ್ತಿ ಒಂದೇ ಮರದ ಚಪ್ಪೆಲೆಗಳಿಂದ ಮಾಡಿದ ಮೇಲುಚಾವಣಿಯನ್ನು ನೋಡುತ್ತಾ ಹೇಳಿದ. ಈ ಭೀಷ್ಮನಿಗಿಂತ ನಾನು 36 ವರ್ಷಕ್ಕೆ ಚಿಕ್ಕೋನು. ಈಗ ಅವನಿಗೆ 120 ಅಂದರೆ ನನಗೆ ಬೆರಳು ಮಡಿಸಿ ಎಣಿಸು. ಕೆಂಪಗೆ ನೀಳವಾದ ಬೆರಳುಗಳನ್ನು ಸ್ಪಷ್ಟ ಗೆರೆಗಳ ಅಂಗೈಗೆ ತಗಲುವಂತೆ ಮಡಿಸಿಕೊಳ್ಳುತ್ತಾ ಹುಡುಗಿ ಎಣಿಸಿಕೊಂಡಳು. ಉತ್ತರ ಸಿಕ್ಕುವ ಮೊದಲೇ ಮನಸ್ಸಿನೊಳಗಿಂದ ಒಂದು ಪ್ರಶ್ನೆ ಚಿಮ್ಮಿತು. ಭೀಷ್ಮನಿಗೆ 120 ಅಂತ ಹೇಗೆ ಗೊತ್ತು ನಿನಗೆ? ಕತ್ತೆತ್ತಿದಾಗ ಅಜ್ಜನ ಮುಖ ಪ್ರಸನ್ನವಾಗಿದ್ದುದು ಕಾಣಿಸಿತು. ನಾನು ಯಾಕೆ ಕೇಳಿದೆ ಅಂದರೆ, ಆ ಭೀಷ್ಮ ಯಾವತ್ತೂ ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಬಂದಿಲ್ಲ. ನೀನು ಕೂಡ ಅಲ್ಲಿಗೆ ಹೋಗಿಲ್ಲ. ಮುದುಕನ ಮನಸ್ಸು ಇನ್ನೂ ಗಂಭೀರವಾಯಿತು. ಶುಭ್ರವಾದ ಆದರೆ ಸೂಕ್ಷ್ಮ ಸುಕ್ಕುಗಳ ಮುಖದಲ್ಲಿ ಅದನ್ನು ಕಂಡ ಹುಡುಗಿ ಮುಂದೆ ಪ್ರಶ್ನಿಸಲಿಲ್ಲ. 36 ಕಡಿಮೆ 120 ಎಂದರೆ ಎಷ್ಟಾಯ್ತೆಂದು ಈಗ ಅವಳ ಲೆಕ್ಕಕ್ಕೆ ಸಿಕ್ಕಿತು. ಎಷ್ಟು ದೊಡ್ಡವನು ನಮ್ಮಜ್ಜ ಎನಿಸಿತು. ಆದರೆ ಅಜ್ಜನಿಗಿಂತ ಎಷ್ಟು? 36 ದೊಡ್ಡ ಭೀಷ್ಮ ಇನ್ನೆಷ್ಟು ದೊಡ್ಡವನಿರಬೇಕು? ಈಗ ತಕ್ಷಣ ನೆನಪಾಗಿ ಎಂದಳು. ಸಿಟ್ಟು ಮಾಡ್ಕೋಬೇಡಜ್ಜ, ನನಗೂ ಗೊತ್ತಿದೆ. ಹಿಂದೆ ನಮ್ಮ ಅಜ್ಜಿಯನ್ನು ಅವನು ತಮ್ಮನ ಮಗನಿಗೆ ಕೇಳೋಕ್ಕೆ ಅಂತ ಭೀಷ್ಮನೇ ಬಂದಿದ್ದನಂತೆ ನಮ್ಮರ ಮನೆಗೆ. ಆಗ ನಾನಂತೂ ಹುಟ್ಟಿರಲಿಲ್ಲ. ಅಪ್ಪ ಹುಟ್ಟಿದ್ನಾ? ಅಜ್ಜ ಇನ್ನೂ ಮಾತನಾಡಲಿಲ್ಲ. ಯಾಕೆಂಬುದು ಹುಡುಗಿಗೆ ತಿಳಿಯಲಿಲ್ಲ. ಅಜ್ಜ ಎದ್ದು ಬಾಗಿಲಿನಿಂದ ಹೊರಗೆ ನಡೆದ. ಬೇಸಿಗೆಯ ಧಗೆಗೆ ಉದ್ಯಾನದ ಗಿಡಗಳು ಕೂಡ ಸೊರಗಿದ್ದವು. ಶಾಕಲಪಟ್ಟಣದಲ್ಲಿ, ಬರೀ ಶಾಕಲಪಟ್ಟಣವೇನು, ಇಡೀ ಮದ್ರ ದೇಶದಲ್ಲಿ ನೀರಿಗೆ ಬರವಿಲ್ಲ. ಆದರೆ ಉರಿಯುವ ಬೇಸಿಗೆಯಲ್ಲಿ ಉದ್ಯಾನದ ಗಿಡಗಳಿಗೆ ಉಣಿಸುವಷ್ಟು ನೀರು ಎಲ್ಲಿ ಬರಬೇಕು?
ಉದ್ಯಾನದ ಆಚೆಯ ಮರಗಳು ಕೂಡ ಒಣಗಿ ನಿಂತಿವೆ. ಮಳೆ ಬೀಳುವ ತನಕ ಎಷ್ಟು ತಿಂಗಳು? ಸಂಜೆಯಾಗಿ ಸೂರ್ಯ ಮರೆಯಾಗಿದ್ದರೂ ಸಣ್ಣ ಬಂಡೆಗಲ್ಲು ಬಿಸಿಯಾಗಿದೆ. ರಾಜನಾದ ತಾನು ಬರೀ ನೆಲದ ಮೇಲೆ ಕೂಡಬಾರದು. ಸೇವಕನು ದರ್ಬೆಯ ಆಸು ಹಿಡಿದು ಹಿಂದೆಯೇ ಬರುತ್ತಿದ್ದಾನೆ. ಅದನ್ನು ಹಾಕಿಸಿಕೊಂಡ ಮೇಲೆ ವೃದ್ಧ ಶಲ್ಯರಾಜನು ದೂರ ಹೋಗುವಂತೆ ಸೇವಕನಿಗೆ ಹೇಳಿದ. ತಾನು ಒಂಟಿಯಾಗಿ ಕುಳಿತ. ಹಾರುವ ಹುಳು ಉಪ್ಪಟೆಗಳನ್ನು ಕೂಡ ಸ್ತಬ್ಧವಾಗಿಸುವಂತೆ ಸ್ಥಗಿತಗೊಂಡ ಗಾಳಿಯಲ್ಲಿ ಕುತ್ತಿಗೆ, ಹಣೆ, ಎದೆಗಳೆಲ್ಲ ಬೆವರಿನ ಅಂಟು. ಈ ತಿಂಗಳೇ ಬರಬೇಕು ಮಳೆ. ಓ ಪರ್ಜನ್ಯ! ಮಹಾಂತಂ ಕೋಶಂ ಉದಚಾ ನಿಷಿಂಚ ಸ್ಕಂದ್ಯಾಂತಾಂ ಕುಲ್ಯಾ ವಿಶೀತಾಂ ಪುರಸ್ತಾತ್ ಗೃಥೇನ ದ್ಯಾವಾ ಪೃಥಿವೀ ವ್ಯುಂಧಿ ಸುಪ್ರಪಾಣಂ ಭವಂತ್ಯಗ್ನ್ಯಾಭ್ಯಃ. ಧೋ ಧೋ ಅಂತ ಮಳೆ ಸುರಿದು ಮೊದಲ ಮಳೆಗೆ ನೆತ್ತಿ, ಬೆನ್ನು, ಭುಜ, ತೋಳುಗಳನ್ನು ಕೊಟ್ಟು ಮೈಮೇಲೆ ಎದ್ದು ಉಬ್ಬಿರುವ ಶಾಖದ ಗುಳ್ಳೆಗಳೆಲ್ಲ ಶಮನವಾಗಿ ಇಂಗುವ ತನಕ ನೆನೆದು ಶಾಂತಿ ಶಾಂತಿ ಶಾಂತಿ. ಅವನು ಬಂದು ನನ್ನ ತಂಗಿಯನ್ನು ಕೊಂಡೊಯ್ದು ಸಂವತ್ಸರ ಚಕ್ರ ಒಂದು ಸುತ್ತು ಪೂರ್ಣ ತಿರುಗುವಷ್ಟು ಕಾಲ ಒಮ್ಮೆಯೂ ಅವನು ಬರಲಿಲ್ಲ. ನಂಟು ಹುಡುಕಿಕೊಂಡು ಸೈನ್ಯದ ಸೊಕ್ಕನ್ನು ಊರ ಹೊರಗೆ ನಿಲ್ಲಿಸಿ ದರ್ಪದ ಮುಖದಲ್ಲಿ ವಿಶ್ವಾಸವನ್ನು ಕರುಣಿಸುವವನಂತೆ ಅರಮನೆಗೆ ಬಂದು ತಮ್ಮ ವಿಚಿತ್ರ ವೀರ್ಯನ ಮಗನಿಗೆ ಹೆಣ್ಣು ಕೊಡು ಅಂತ ಕೇಳಿ ಒಯ್ದ ನಂತರ ಭೀಷ್ಮ ಕುರುಕುಲಕ್ಕೆ ತಂಗಿಯನ್ನು ಕೊಡುವುದಕ್ಕೆ ಭಾಗ್ಯವಂತ ಭಾವಿಸುತ್ತೇನೆ. ಆದರೆ ಕುಂತಿ ಭೋಜನ ಸಾಕುಮಗಳು ಶೂರರಾಜನ ಮಗಳೊಡನೆ ನಿನ್ನ ತಮ್ಮ ಪಾಂಡುವಿನ ವಿವಾಹವಾಯಿತು ಅಂತ ನಾನು ಕೇಳಿಬಲ್ಲೆ. ಹಿರಿಯ ಹೆಂಡತಿ ಇರುವಾಗ ನನ್ನ ತಂಗಿಗೆ ಯಾವ ಸುಖ? ಎತ್ತರವಾದ ಮೈಕಟ್ಟಿನ ಅಗಲ ಮುಖದ ದೃಢತೆ ಅವನ ಕಂಠಕ್ಕೂ ಇತ್ತು. ಮದ್ರರಾಜ ಮದುವೆಯಾಗಿ 3 ವರ್ಷವಾದರೂ ಗರ್ಭಿಣಿಯಾಗದವಳಿಗೆ ಹಿರಿಯ ಹೆಂಡತಿಯ ಪಟ್ಟ ಹೇಗೆ ದಕ್ಕೀತು? ತಾನು ಹೆರುವ ಗಂಡು ಮಕ್ಕಳ ಸಂಖ್ಯೆಯನ್ನು ಅವಲಂಬಿಸಿಯಲ್ಲದೆ ಶುದ್ಧ ಆರ್ಯ ಕುಟುಂಬದಲ್ಲಿ ಹೆಂಡತಿಗೆ ಸ್ಥಾನ ಸಿಕ್ಕುವುದು. ನಿಮ್ಮ ದೇಶದ ಹೆಣ್ಣುಗಳು ಅಂದರೆ ನಿಶ್ಚಿತವಾದ ದಶಪುತ್ರಮಾಮೃತವಾಗುವ ಗರ್ಭಶಕ್ತಿ. ರೂಪದಲ್ಲಂತೂ ಹೇಳಬೇಕಿಲ್ಲ. ತನಗೂ ಹೆಮ್ಮೆ ಎನಿಸಿತು. ಅವಳ ರೂಪ ಮರೆತೇ ಹೋಯಿತಲ್ಲ. ಸಂವತ್ಸರ ಚಕ್ರ ಉರುಳುವಷ್ಟು ಕಾಲ. ಆದರೂ ಸುಂದರಿ. ಮದ್ರರಾಜ್ಯದ ಯಾವ ಹೆಂಗಸಾದರೂ ಸುಂದರಿಯೇ. ಹುಟ್ಟಿದ್ದ ಹತ್ತಿಯ ಅರಿವಿನಿಂದ ಶಲ್ಯನು ಎದೆಯ ಬೆವರನ್ನು ಒರೆಸಿಕೊಂಡ. ಭೀಷ್ಮ, ನಮ್ಮ ದೇಶದ ಪದ್ಧತಿ ಗೊತ್ತಿದೆಯೇ? ಓಹೋ, ನಮ್ಮ ಕುರುನಾಡಿನ ಪಶ್ಚಿಮಕ್ಕೆ ಹೋದಂತೆಲ್ಲ ಕನ್ಯಾ ಶುಲ್ಕವಿಲ್ಲದೆ ಹೆಣ್ಣು ಕೊಡುವುದಿಲ್ಲ ಅಂತ ನನಗೆ ಗೊತ್ತಿದೆ. ಕನ್ಯೆಯ ಲಕ್ಷಣಕ್ಕೆ ತಕ್ಕಂತೆ ಶುಲ್ಕದ ಮೊತ್ತ ನಿಶ್ಚಯವಾಗಬೇಕು. 20 ಗಾಡಿಗಳ ಭರ್ತಿ ತಂದಿದ್ದೀನಿ. ತಾಮ್ರದ ಪಾತ್ರೆಗಳು, ಹತ್ತಿ, ರೇಷ್ಮೆ ಉಣ್ಣಿಯ ವಸ್ತ್ರಗಳು, 1 ತಟ್ಟೆಯ ತುಂಬ ನಿಷ್ಕ. ಕುರುಗಳ ನಿಷ್ಕ ಅಂದರೆ ಗೊತ್ತಿದೆಯಾ? ಶುದ್ಧ ಸುವರ್ಣ. ನಿಮ್ಮ ಪಶ್ಚಿಮ ನಾಡುಗಳ ರೀತಿಯಾದಲ್ಲ. ಏನು ಐಶ್ವರ್ಯ ಕುರುಗಳದು! ಹಸ್ತಿನಾವತಿಯಲ್ಲಿರುವಷ್ಟು ಸಿರಿಯು ಬೇರೆಲ್ಲೂ ಇಲ್ಲವಂತೆ. ಎಲ್ಲೂ ಅಂತಹ ಕುಟುಂಬದೊಡನೆ ಸಂಬಂಧವೇನೋ ಆಯಿತು. ಆಮೇಲೆ ಒಮ್ಮೆ ಕೂಡ ಭೀಷ್ಮ ಇಲ್ಲಿ ಬರಲಿಲ್ಲ. ನನ್ನನ್ನು ಸಮಾನಸ್ಕರಂತೆ ಕರೆಯಲಿಲ್ಲ. ಕನ್ಯೆಯನ್ನು ಕರೆದೊಯ್ದ. ಮುಂದೆ ತಂಗಿ ಒಮ್ಮೆಯೂ ಊರಿಗೆ ಬರಲಿಲ್ಲ. ಕರೆಯ ಕಳಿಸಿದರೂ ಷಂಡ ಗಂಡನಿಗೆ ಕಟ್ಟಿದೆ ಎಂಬ ಸಿಟ್ಟಿಗೆ ಸಮೃದ್ಧ ವೀರ್ಯದ ಗಂಡನಲ್ಲದಿದ್ದರೆ ನಮ್ಮ ಯಾವ ಮುದ್ರ ಹೆಂಗಸು ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಧೋ ಧೋ ಅಂತ ಸುರಿಯಬೇಕು. ಶಾಖ ಶಮನವಾಗಿ ಇಂಗಿ ನೆನೆದು ಶಾಂತಿ ಶಾಂತಿ ಶಾಂತಿ. ಅಷ್ಟರಲ್ಲಿ ಸುಂದರಿಯರಾದ ಹೆಣ್ಣಾಳುಗಳು ದಪ್ಪ ದಪ್ಪ ಮಣ್ಣಿನ ಗಡಿಗೆಗಳಲ್ಲಿ ನೀರು ಹತ್ತಿರ ಬಂದರು. ಉದ್ಯಾನದ ನೆಲದ ಮೇಲೆಲ್ಲ ದಟ್ಟವಾಗಿ ಚಿಮುಕಿಸಿದರು. ನೆಲವು ನೀರನ್ನು ಒಂದೇ ಕ್ಷಣಕ್ಕೆ ಹೀರಿಕೊಂಡಿತು. ಮತ್ತೆ ತಂದರು, ಚಿಮುಕಿಸಿದರು, ಮತ್ತೆ ತಂದರು. ಸೇವಿಕೆಯರೇ, ಧೋ ಧೋ ಅಂತ ಸುರಿಯಿರಿ. ರಾಜನು ಕೂಗಿ ಹೇಳಿದ. ನೆಲ ಕೆಸರಾಗುತ್ತದೆ ಪ್ರಮುಖಳು ಎಂದಳು. ಆಗಲಿ ಭೂಮಿ ನೆನೆಯಲಿ ಎಂದು ಅವನು ಹೇಳುತ್ತಿರುವಾಗ ಅವರು ಬಲ ಅಂಗೈಯನ್ನು ಗಡಿಗೆ ಬಾಯಿಗೆ ಅಡ್ಡ ಕೊಟ್ಟು ಸುತ್ತಲೂ ಎರಚಿದರು. ಹಾ ಎನ್ನುವಂತೆ ಶಕೆ ಕಡಿಮೆಯಾಯಿತು. ಅವರೆಲ್ಲ ಹೊರಟು ಹೋದ ಮೇಲೆ ರಾಜನ ಮನಸ್ಸು ಮತ್ತೆ ಕುರುಕುಲದ ಸಂಪತ್ತನ್ನು ಕಲ್ಪಿಸಿಕೊಳ್ಳತೊಡಗಿತು. ಅದೆಷ್ಟು ಆನೆಗಳು, ಹಸುಗಳು, ರಥ, ಕುದುರೆ. ಪಾತ್ರೆ ಅಂದರೆ ಮಣ್ಣೇ ಇಲ್ಲವಂತೆ, ಬರೀ ತಾಮ್ರವಂತೆ. ಸುವರ್ಣವಂತೂ ಬೇರೆ ಎಲ್ಲೂ ಕಾಣದಷ್ಟು. ಎಷ್ಟು ತಲೆಮಾರಿನಿಂದ ಕೂಡಿದೆಯೋ. ಭೀಷ್ಮ, ಶಂತನು, ವೃಷ್ಟಿಸೇನ ಬೆರಳುಗೆರೆಗಳನ್ನು ಮುಟ್ಟಿ ಎಣಿಸಿಕೊಳ್ಳುತ್ತಾ ನೆನಪನ್ನು ಕೆದಕಿ ಹೊರತೆಗೆಯಲು ಶುರು ಮಾಡಿದ. ವೃಷ್ಟಿಸೇನ, ಪ್ರತಾಪ, ದಿಲೀಪ, ಭೀಮಸೇನ, ರುಕ್ಷ, ದೇವಾತಿಥಿ, ಅಕ್ರೋಧನ. ನೆನಪಿನ ಆಳದಲ್ಲಿ ದಪ್ಪ ಬಂಡೆ ಅಡ್ಡ ನಿಂತಿತು. ಹಿಂದೆ ಇನ್ನೂ ಎಷ್ಟೋ ತಲೆಗಳು.
ಒಬ್ಬ ಸೂತ ಬಂದಿದ್ದನಲ್ಲ, ಕುರುದೇಶದವನು. ಅವನು ಹೇಳಿದ ರೀತಿ ಹಸ್ತಿನಾವತಿಯನ್ನು ಸ್ಥಾಪಿಸಿದ ಹಸ್ತಿನನು ಈ ಭೀಷ್ಮನಿಗಿಂತ 40 ತಲೆ ಹಿಂದಿನವನವಂತೆ. ಅವನು ಹೇಳಿದ ರೀತಿ ಹಸ್ತಿನಾವತಿಯನ್ನು ಸ್ಥಾಪಿಸಿದ ಹಸ್ತಿನನು ಈ ಭೀಷ್ಮನಿಗಿಂತ 40 ತಲೆ ಹಿಂದಿನವನಂತೆ. ಎಷ್ಟು ಸಂಪತ್ತು ಶೇಖರವಾಗಿರಬಹುದು ಆ ಪಟ್ಟಣದಲ್ಲಿ. ನಾವು ಕೂಡ ಸರಿಯಾಗಿ ಸೂತರನ್ನು ಹುಡುಕಿ ಮುದ್ರಾ ಕುಲಾವಳಿಯನ್ನು ಹಾಡಿಸಬೇಕು. ನೆಲಕ್ಕೆ ನೀರು ಬಿದ್ದು ತಂಪಾದ ಮೇಲೆ ಗಾಳಿಯಲ್ಲಿ ಗುಯಿಂಗುಡುತ್ತಾ ಮೈ ಚಿಮುಟುವ ಹುಳುಗಳು ಕಡಿಮೆಯಾದವು. ಶಲ್ಯನು ಒಮ್ಮೆ ಆಕಳಿಸಿ 2 ತೋಳುಗಳನ್ನು ಎತ್ತಿ ಮೈ ಮುರಿಯುತ್ತಿರುವಾಗ ಮೊಮ್ಮಗಳು ಬಂದಳು. ಅಜ್ಜ, ಅಪ್ಪ ಬಂದಿದ್ದಾನೆ ಎಂದು ಸುದ್ದಿ ಹೇಳಿದಳು. ಕಳಿಸಿ ಇಲ್ಲಿ, ಅಜ್ಜ ಎಂದ. ಸ್ವಲ್ಪ ಹೊತ್ತಿಗೆ ಮಗ ರುಕ್ಮರಥ ಬಂದ. 50 ಸಮೀಪಿಸುತ್ತಿದ್ದರೂ ಪ್ರಾಯದವನಂತೆ ಕಾಣುತ್ತಿದ್ದ. ಅವನು ಹೆಗಲಿನ ಉತ್ತರೀಯವನ್ನು ಸರಿ ಮಾಡಿಕೊಂಡು ತಂದೆಯ ಎದುರು ನಿಂತು ಬಾಗಿ ನೆಲ ಮುಟ್ಟಿ ನಮಸ್ಕರಿಸಿದ. ಅಪ್ಪನು ತನ್ನ ನೆತ್ತಿಯನ್ನು ಮೂಸಿದ ನಂತರ 2 ಹೆಜ್ಜೆ ಹಿಂದೆ ಸರಿದು ಕುಳಿತ. ನೀನು ಹೋಗಿ 1 ಪಕ್ಷವಾಯಿತಲ್ಲವೇ ರುಕ್ಮರಥ? ಹೌದು ಅಪ್ಪ. ಎಷ್ಟು ಕಳೆದೆ? ಏನೇನು ಕಳೆದೆ? ನಾನು ಹಾಗೆ ಕಳೆಯುವ ಜೂಜುಗಾರನಲ್ಲ. ಹೆಚ್ಚೇನು ಬರಲೂ ಇಲ್ಲ. ನಾನು ಹೋಗಿದ್ದುದು ಜೂಜಿನ ನೆಪದಲ್ಲಿ ಅಷ್ಟೇ. ಮತ್ತೇನು ರಾಜಕಾರಣ? ನಾ ಹೇಳಿದರೆ ಕುಲಪದ್ಧತಿ ನಷ್ಟವಾಗುತ್ತೆ ಅಂತ ನೀನು ಸಿಟ್ಟಾಗ್ತೀಯ. ಮಗಳಿಗೆ ಸ್ವಯಂವರ ಏರ್ಪಡಿಸುವ ಪ್ರಯತ್ನ ತಾನೇ? ನನ್ನ ಅಪ್ಪನಿಗೆ ಎಲ್ಲವೂ ಗೊತ್ತಿದೆ. ಆಯಿತು, ಈಗ ನಮಗೂ ಸಾಕಷ್ಟು ಅನುಕೂಲವಿದೆ. ಸ್ವಯಂವರ ಅಂತ ಮಾಡಿ ಉಡುಗೊರೆನೇ ಕೊಟ್ಟು ಕಳಿಸೋ. ಆದರೆ ನೋಡು, ಬೇಗ ಆಗಬೇಕು. ಹುಡುಗಿ ಋತುಮತಿಯಾಗಿ ಈಗಾಗಲೇ 50 ಸಲ ಬಹಿಷ್ಠೆಯಾಗಿರಬಹುದು. ಗರ್ಭದಲ್ಲಿ ಋತುಚಕ್ರ ಬಂದಾಗ ವೀರ್ಯ ಸೇರಿ ಗರ್ಭ ಕಟ್ಟದೆ ನಷ್ಟವಾದರೆ ಎಷ್ಟು ಪಾಪ. ಈ 50 ಸಲದ ನಷ್ಟಕ್ಕೆ ನೀನು, ನಾನು, ನಿಮ್ಮಜ್ಜ 3 ಜನವು ನರಕವಾಸ ಮಾಡಬೇಕೋ ಏನೋ. ಅಪ್ಪ, ನಿನ್ನ ಮಾತು ನಿಜ. ಆದರೆ ಸ್ವಯಂವರ ಅಂದರೆ ಸಂಪತ್ತು ಬೇಕು. ದೇಶಗಳಿಂದ ರಾಜಕುಮಾರರನ್ನು ಕರೆಸಬೇಕು. ಅವರ ಆತಿಥ್ಯ, ಉಡುಗೊರೆ, ಮದುವೆಯ ಉಡುಗೊರೆ ಇವೆಲ್ಲ ಕಡಿಮೆ ಖರ್ಚೇ. ಅದೆಲ್ಲ ಹೊಂದಿಸ್ಕೋಬೇಕಾದರೆ ಇಷ್ಟು ದಿನ ಆಯಿತು. ನಾವೇನು ಕುರು ಪಾಂಚಾಲ ದೇಶದವರೇ? ಕಾಶಿ ಮಗಧರೇ ಬೇಕಾದಾಗ ಭಂಡಾರದಿಂದ ಎತ್ತಿಕೊಡಲು? ಅವರ ಸಂಪತ್ತು ಇಲ್ಲದ ಮೇಲೆ ಅವರ ಪದ್ಧತಿ ಯಾಕೆ ಬೇಕು? ಕನ್ಯಾಶುಲ್ಕವನ್ನೇ ತೆಗೆದುಕೊಳ್ಳೋಣ. ಸಂಪತ್ತು ಬರುತ್ತಿತ್ತು. ಹುಡುಗಿಯ ಋತುನಷ್ಟದ ಪಾಪವೂ ತಪ್ಪುತ್ತಿತ್ತು. ಕಾನಿನ ಶಿಶು ಹುಟ್ಟಿಬಿಟ್ಟರೆ ಅವಮಾನ ಅಂತ ನೀನು ಹುಡುಗಿಯನ್ನು ಕಟ್ಟಿನಲ್ಲಿ ಹಾಕಿದೀಯ. ಇದೆಲ್ಲ ಏನು ಅವಿವೇಕ? ಮಗ ಉತ್ತರ ಹೇಳಲಿಲ್ಲ. ಅವನಲ್ಲಿ ಉತ್ತರವಿಲ್ಲವೆಂದು ಭಾವಿಸಿದ ಅಪ್ಪ ಇನ್ನೂ ಜೋರು ಮಾಡಿದ. ಋತುನಷ್ಟವಾದರೆ ಮಹಾಪಾಪ ಅನ್ನುವುದು ಮೂಲ ಧರ್ಮ. ಅದನ್ನು ಉಲ್ಲಂಘಿಸಿದ ಯಾವ ಕೃತ್ಯವನ್ನು ನಾನು ಸಹಿಸುವುದಿಲ್ಲ. ಅಪ್ಪ, ನೀನು ಮದ್ರ ರಾಜ್ಯದಿಂದ ಆಚೆಗೆ ಹೋಗಿ ನೋಡಿಲ್ಲ. ನಮ್ಮ ಮದ್ರ ದೇಶದ ಹೆಂಗಸರ ರೂಪ ಎಲ್ಲೆಲ್ಲೂ ಪ್ರಸಿದ್ಧವಾಗಿದೆ. ಆದರೆ ಇವರ ರತಿ ಸ್ವಾತಂತ್ರ್ಯಕ್ಕೆ ಎಲ್ಲೇ ಇಲ್ಲ ಅನ್ನುವ ಮಾತು ವಿಪರೀತವಾಗಿದೆ. ಪೂರ್ವ ದೇಶಗಳಿಗೆ ಹೋಗಿ ಯಾವ ತರುಣನ ಸಂಗಡವಾದರೂ ನನ್ನದು ಮದ್ರ ದೇಶ ಅನ್ನಲಿ. ನಿನ್ನದೇ ಮಿತ್ರ, ನನ್ನನ್ನು ನಿನ್ನ ದೇಶಕ್ಕೆ ಕರೆದುಕೊಂಡು ಹೋಗು, ಸ್ವರ್ಗವನ್ನು ಕಾಣುವ ಆಸೆ ಇದೆ ಅಂತ ಮಾರ್ಮಿಕವಾಗಿ ಹೇಳುತ್ತಾನೆ. ಇವಕ್ಕೆಲ್ಲ ಸ್ವಲ್ಪ ಕಟ್ಟು ಹಾಕಬೇಕು. ಅದು ನಮ್ಮ ದೇಶಾಚಾರ. ಅದೆಲ್ಲ ತಪ್ಪು ಅನ್ನಬಾರದು. ಅಪ್ಪ ಗಟ್ಟಿಯಾಗಿ ಗದ್ದರಿಸುವಂತೆ ಹೇಳಿದ. ಅದು ನಮ್ಮ ದೇಶಾಚಾರ, ಅದೆಲ್ಲ ತಪ್ಪು ಅನ್ನಬಾರದು. ಅಪ್ಪ ಗಟ್ಟಿಯಾಗಿ ಗದ್ದರಿಸುವಂತೆ ಹೇಳಿದ. ಆದರೆ ಧ್ವನಿಯಲ್ಲಿ ಕೋಪವಿರಲಿಲ್ಲ. ಮಗ ಪ್ರತಿ ಹೇಳಲಿಲ್ಲ. ಅಪ್ಪನ ವಿರೋಧ ಈಗ ಮೊದಲಿನಷ್ಟಿಲ್ಲವೆಂದು ಅವನಿಗೆ 2 ವರ್ಷದಿಂದಲೇ ಅರ್ಥವಾಗಿದೆ. ಸ್ವಯಂವರವೇ ಆಗಲಿ, ಆದರೆ ಬೇಗ ಆಗಬೇಕು. ಒಂದೊಂದು ಸಲ ಮೊಮ್ಮಗಳು ಬಹಿಷ್ಠೆಯಾದರೂ ಒಂದೊಂದು ಜನ್ಮದ ನರಕವಾಸ ಹೆಚ್ಚಿದಂತೆ ಅಪ್ಪ ನೊಂದುಕೊಳ್ಳುತ್ತಾನೆ, ಕೋಪಗೊಳ್ಳುತ್ತಾನೆ, ಭಯಪಡುತ್ತಾನೆ. ತನಗೂ ಆ ಭಯವಿದೆ. ಹಾಗೆಂದು ಸ್ವಯಂವರ ಮಾಡದೆ ಕನ್ಯಾಶುಲ್ಕ ಪಡೆದೋ ಹಾಗೆಯೋ ಅಂತೂ ಅದ್ದೂರಿ ಇಲ್ಲದೆ ಮಗಳನ್ನು ಕಳುಹಿಸಿಬಿಟ್ಟರೆ ನಮ್ಮ ಕುಲಕ್ಕೆ ಹಿರಿತನದ ಹೆಸರು ಬಂದೀತು ಹೇಗೆ? ಆಯಿತು, ಜೂಜಿಗೆ ಅಂತ ಹೇಳಿ ಸ್ವಯಂವರದ ಏರ್ಪಾಟಿಗೆ ಹೋಗಿದ್ದೆ ಅಂದೆಯಲ್ಲ, ಏನೇನಾಯಿತು ಹೇಳು. ಸದ್ಯಕ್ಕೆ ಸ್ವಯಂವರ ಏರ್ಪಡುವ ಸ್ಥಿತಿ ಇಲ್ಲ. ನಾನೇನು ಹೇಳ್ತಿಲ್ಲವೇ ಕುಲಾಚಾರ ಮೀರಲು ಹೊರಟರೆ 100 ವಿಘ್ನ ಅಂತ? ನಾನು ಹೇಳ್ತಿಲ್ಲವೇ ಕುಲಾಚಾರ ಮೀರಲು ಹೊರಟರೆ 100 ವಿಘ್ನ ಅಂತ? ಏನು ಸ್ಥಿತಿ ಇಲ್ಲ ಅಂದರೆ? ಅಪ್ಪನ ಧ್ವನಿ ಮತ್ತೆ ಬಿರುಸಾಯಿತು. ಈ ಸಲ ಧ್ವನಿಯಲ್ಲಿ ಕೋಪವೂ ಚುರುಕಾಗುತ್ತಿತ್ತು. ಮಗ ಶಾಂತವಾಗಿ ಹೇಳಿದ. ರಥ, ಕುದುರೆ, 50 ಜನ ಬಿಲ್ಲುಗಾರರನ್ನು ಬೆಂಗಾವಲಿಗೆ ಇಟ್ಟುಕೊಂಡು ತ್ರಿಗರ್ತ ದೇಶಕ್ಕೆ ಹೋಗಿದ್ದೆ. ಅದರ ರಾಜ ಸುಶರ್ಮ ನನಗೆ ಮೊದಲಿನಿಂದ ಗೆಳೆಯ. ಸ್ವಯಂವರ ಮಾಡುವುದೇನೋ ಸರಿ, ಬರೀ ನಮ್ಮ ಈ ಪಶ್ಚಿಮದ ನಾಡುಗಳ ರಾಜರು ಸೇರಿದರೆ ಹೆಚ್ಚಿನ ಘನತೆ ಬರುವುದಿಲ್ಲ. ಕುರು, ಪಾಂಚಾಲ, ಕಾಶಿ, ಮಗಧ, ಛೇದಿ, ಅತ್ತ ವಿದರ್ಭ, ಈಗ ಯಾದವರಿರುವ ದ್ವಾರಕೆ, ಈಗ ಇಂದ್ರ, ಅಗ್ನಿ, ಯಮ, ವಾಯುವ ಭಾಗದವರೆಲ್ಲ ಬರಬೇಕು. ಕುರು ಪಾಂಚಾಲ ಭಾಗದ ಬ್ರಾಹ್ಮಣರು, ಋತ್ವಿಜರುಗಳೆಲ್ಲ ಸೇರಬೇಕು. ಆಗ ಸ್ವಯಂವರಕ್ಕೆ ಘನತೆ ಬರುತ್ತದೆ. ನೀನು ಏರ್ಪಡಿಸು. ಅತಿಥಿ ಸತ್ಕಾರ ಅದ್ದೂರಿ
ಆಗುವ ಹಾಗೆ ನಾನು ಸಾಮಾನು ಸರಂಜಾಮು ಕಳಿಸ್ತೀನಿ. ಆದರೆ ಸದ್ಯಕ್ಕೆ ಪೂರ್ವ ದೇಶದ ಯಾರೂ ಸ್ವಯಂವರಕ್ಕೆ ಬರುವ ಸ್ಥಿತಿಯಲ್ಲಿಲ್ಲ ಅಂದ. ಯಾಕೆ, ಏನಾಗಿದೆ? ಮುದುಕ ರಾಜ ಕೇಳಿದ. ಹಸ್ತಿನಾವತಿಯದು ಹಳೆ ಜಗಳವಿಲ್ಲವೇ ಧೃತರಾಷ್ಟ್ರನ ಮಕ್ಕಳಿಗೂ ಪಾಂಡುವಿನ ಮಕ್ಕಳಿಗೂ? ಪಾಂಡುವಿನ ಮಕ್ಕಳು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿ ಆಯಿತು. ಇಬ್ಬರಿಗೂ ಯುದ್ಧ ಎಂಬುದನ್ನು ಮಧ್ಯದಲ್ಲಿ ತಡೆದು ಅಪ್ಪ ಕೇಳಿದ. ಅಂದಾಗ ಅಜ್ಞಾತವಾಸ ಎಲ್ಲಿ ಮಾಡಿದರಂತೆ? ಅಲ್ಲೇ ಹತ್ತಿರದ ವಿರಾಟ ನಗರದಲ್ಲಿ. ಕಳ್ಳ ಯಾವತ್ತೂ ಬಾಗಿಲಿನ ಹಿಂದೆ ಅವಿತಿರ್ತಾನೆ ಅನ್ನೋದು ಸುಳ್ಳಲ್ಲ. ಎಲ್ಲೋ ದೂರ ಹೋಗಿದ್ದಾರೆ ಅಂತ ದುರ್ಯೋಧನ ಊಹೆ ಮಾಡಿದ. ಅವರ ಬೀಗರು ದೃಪದನ ರಾಜ್ಯದಲ್ಲೋ ಅಥವಾ ಸ್ನೇಹಿತ ಕೃಷ್ಣನ ದ್ವಾರಕೆಯಲ್ಲೋ ಇರಬೇಕು ಅಂತ ಅವನು ಅಲ್ಲಿಗೆಲ್ಲ ಗೂಢಚಾರರನ್ನು ಕಳಿಸಿದ್ದನಂತೆ. ಅತ್ತ ಹಿಮಾಲಯದ ಕಡೆಯಲ್ಲೂ ಹುಡುಕಿಸಿದನಂತೆ. ಈಗ ಅವರು 13 ವರ್ಷ ಕಳಿತು ನಮ್ಮ ರಾಜ್ಯ ನಮಗೆ ಬಿಟ್ಟುಕೊಡು ಅಂತ ಹೇಳಿ ಕಳಿಸಿದರೆ ಇವನು ಕೊಡುವುದಿಲ್ಲ ಅಂತ ಖಡಾಖಂಡಿತ ಹೇಳಿದನಂತೆ. ಭೂಮಿ ಹೆಂಗಸು ಒಂದು ಸಲ ಅನುಭವಕ್ಕೆ ಸಿಕ್ಕಿದರೆ ಯಾರು ಬಿಟ್ಕೊಡ್ತಾರೆ? ಮುದುಕ ಹಲ್ಲು ಬಿದ್ದ ಬಾಯಿಂದ ಪುಸ್ ಎಂದು ನಕ್ಕ. ಬರೀ ಅನುಭವಕ್ಕೆ ಬಂತು ಅಂತ ಮಾತ್ರವಲ್ಲ, ದುರ್ಯೋಧನ ಇನ್ನೂ ಮೂಲದ ಪ್ರಶ್ನೆ ಹಿಡಿದು ಮಾತಾಡಿದನಂತೆ. ಕುರು ವಂಶಕ್ಕೆ ಹುಟ್ಟಿದವನು ತಾನು. ಅಂದರೆ ಅಪ್ಪ ಧೃತರಾಷ್ಟ್ರನ ಬೀಜಕ್ಕೆ ತಾನು ಜನಿಸಿದ್ದೀನಿ. ತನ್ನ 13 ಜನ ತಮ್ಮಂದಿರು, ಒಬ್ಬ ತಂಗಿ, 5 ಜನ ಅಪ್ಪನ ಬೀಜಕ್ಕೆ ಹುಟ್ಟಲೇ ಇಲ್ಲವಲ್ಲ. ಪಾಂಡುವಿನ ಹೆಂಡತಿಯರು ಯಾರನ್ನೋ ಕರ್ಕೊಂಡು ಬಸುರಾಗಿ ಅವರು ಹುಟ್ಟಿದರು. ಆದ್ದರಿಂದ ಅವರು ಕೌರವರೇ ಅಲ್ಲ. ಮೊದಲು ಅವರಿಗೆ ಖಾಂಡವ ಪ್ರಸ್ಥವನ್ನು ಕೊಟ್ಟಿದ್ದೇ ತಪ್ಪು. ಆ ತಪ್ಪನ್ನು ನಾನು ಜೂಜಿನ ಮೂಲಕ ಸರಿ ಮಾಡಿದ್ದೀನಿ. ಅದನ್ನು ನೀವು ಮತ್ತೆ ಕೆಡಿಸೋಕ್ಕೆ ಬರಬೇಡಿ ಅಂತ ಹಿರಿಯರಿಗೆ ಹೇಳಿಬಿಟ್ಟನಂತೆ. ಏನಂದನಂತೆ? ತಂದೆಗೆ ಸಿಟ್ಟೂ ಬಂತು. ಪೂರ್ತಿ ಅರ್ಥವೂ ಆಗಲಿಲ್ಲ. 5 ಜನ ಅಪ್ಪನ ಬೀಜಕ್ಕೆ ಹುಟ್ಟಲೇ ಇಲ್ಲ. ಅವರ ತಾಯಿಯರು ಯಾರನ್ನೋ ಕರ್ಕೊಂಡು ಬಸುರಾಗಿ ಎತ್ತರು. ಆದ್ದರಿಂದ ಅವರು ಕೌರವರೇ ಅಲ್ಲ. ಅವರಿಗೆ ಕೌರವ ರಾಜ್ಯದಲ್ಲಿ ಅಧಿಕಾರವೇ ಇಲ್ಲ ಅಂದನಂತೆ. ವೃದ್ಧನ ಮೆದುಳು ಕೆಲಕಾಲ ಸ್ಥಗಿತವಾಯಿತು. ಒಳಗೆಲ್ಲ ಜೂಯಿಗುಡುವ ಕತ್ತಲು. ಹೊರಗೇನೋ ಸಣ್ಣಗೆ ಬೆಳದಿಂಗಳು ಬೆರೆತಿತ್ತು. ಯಾವ ತಿಥಿ ಇವತ್ತು? ಶುಕ್ಲ ಪಂಚಮಿ. ನಿಧಾನವಾಗಿ ಕಣ್ಣುಗತ್ತಲನ್ನು ಶಮನ ಮಾಡಿಕೊಂಡು ವಸ್ತ್ರದಿಂದ ಮುಖವರಿಸಿಕೊಳ್ಳುತ್ತಾ ಎಂದ. ಕಂಡವರನ್ನ ಕರ್ಕೊಂಡು ವ್ಯಭಿಚಾರದಿಂದ ಇರಲಿಲ್ಲ. ಶಾಸ್ತ್ರಸಮ್ಮತ ನಿಯೋಗದಿಂದ ಪಾಂಡುವಿನ ಮಕ್ಕಳಿಗೆ ಜನನವಿತ್ತರು. ವಂಶಾಭಿವೃದ್ಧಿಗಾಗಿ ನಿಯೋಗ ಮಾಡಿಸಿಕೊಳ್ಳುವಂತೆ ಪಾಂಡುವೆ ಎಂದೆಂದರಿಗೆ ಅಪ್ಪಣೆ ಮಾಡಿದ. ಅವನ ಆಜ್ಞೆಯಂತೆ ಅವನ ಹೆಸರಿನಲ್ಲಿ ಇವರು ಧಾರಣೆ ಮಾಡಿ ಅವನು ಮೋಸಗಾರ, ರಾಜ್ಯ ವಾಪಸ್ಸು ಕೊಡಲಾರದ ಸಂಕಟಕ್ಕೆ. ಇದೆಲ್ಲ ಅಧರ್ಮದ ಮಾತು. ನಮ್ಮ ಸೈನ್ಯ ಕಳಿಸು. ಪಾಂಡವರ ಕಡೆಗೆ ಹೋಗಿ ಅವನನ್ನು ಕೊಂದು ಧರ್ಮಸ್ಥಾಪನೆ ಮಾಡೋಣ. ಅಪ್ಪ, ಇತ್ತೀಚೆಗೆ ನೀನು ಸುಮ್ಮನೆ ಯಾಕೆ ಕಿಚ್ಚಿ ಮಾತಾಡ್ತೀಯ? ಧರ್ಮವನ್ನು ಅಧರ್ಮ ಅಂದರೆ, ಅಧರ್ಮವನ್ನು ಧರ್ಮ ಅಂದರೆ ಸಿಟ್ಟು ಬರುಲ್ಲವೇನು? ಶಾಂತವಾಗಿಯೇ ಇದೆಯಲ್ಲ. ದುರ್ಯೋಧನನ ಮಾತು ಸಮ್ಮತವೋ ನಿನಗೆ? ರಾಜ್ಯ ವಾಪಸ್ಸು ಕೊಡಲಾರದ ಸಂಕಟಕ್ಕೆ ಅವನು ಹೀಗೆ ವಾದ ತಂದಿರೋದೇನೋ ನಿಜ. ಆದರೆ ಸ್ವಂತ ಬೀಜಕ್ಕೆ ಹುಟ್ಟುವುದಕ್ಕೂ ಗಂಡನ ಅನುಮತಿಯಿಂದಲೇ ಆಗಲಿ ಬೇರೆ ಯಾರದಕ್ಕೋ ಹುಟ್ಟುವುದಕ್ಕೂ ವ್ಯತ್ಯಾಸವಿಲ್ಲವೋ? ಧರ್ಮದ ಪ್ರಕಾರ ಯಾವ ವ್ಯತ್ಯಾಸವೂ ಇಲ್ಲ. ಧರ್ಮದಲ್ಲಿ ಶ್ರದ್ಧೆ ಇಡಬೇಕು. ಮಗನಿಗೆ ತಕ್ಷಣ ಪ್ರತಿಯಾಗಿ ಹೊಡೆಯಲಿಲ್ಲ. ತಂದೆಯ ತುಟಿಗಳು ಕೋಪದಿಂದ ಅದರುತ್ತಿದ್ದವು. ಎದುರಿಗೆ ಕುಳಿತಿರುವವನೇ ದುರ್ಯೋಧನನೆಂದು ಭಾವಿಸಿ ಕೈ ಎತ್ತಿದವನು ಅರ್ಧಕ್ಕೆ ಅರಿವಾಗಿ ವಾಪಸ್ಸು ತೆಗೆದುಕೊಂಡ. ಒಂದು ಸಲ ಹಾಯ್ ಎನ್ನುವಷ್ಟು ಗಾಳಿ ಬೀಸಿ ತನ್ನ ಕುತ್ತಿಗೆ ಎದೆ ಬೆನ್ನುಗಳೆಲ್ಲ ಬೆವರಿ ಅಂಟಿರುವುದು ತಿಳಿಯಿತು. ವಸ್ತ್ರದಿಂದ ಉಜ್ಜಿ ಒರೆಸಿಕೊಳ್ಳುವಾಗ ತಕ್ಷಣ ಹೊಳೆಯಿತು. ಹಾಗಾದರೆ ದುರ್ಯೋಧನನ ಅಪ್ಪ ಧೃತರಾಷ್ಟ್ರ, ಪಾಂಡವರ ಅಪ್ಪ ಪಾಂಡು ಇಬ್ಬರೂ ಹುಟ್ಟಿದ್ದೇ ನಿಯೋಗದಿಂದ. ಅದು ಅಪ್ಪ ಸತ್ತ ಮೇಲೆ, ಅವನ ಅನುಮತಿಯೂ ಇಲ್ಲದೆ, ಬರೀ ಅವನ ಹೆಸರು ಹೇಳಿ ಹೆಂಡತಿಯರು ಬೀಜ ಸ್ವೀಕಾರ ಮಾಡಿದ್ದರಿಂದ. ದುರ್ಯೋಧನನು ಕುರುವಂಶಕ್ಕೆ ಸೇರಿದವನಲ್ಲ ಅನ್ನಬಹುದೇನು? ಅದೇ ಕ್ಷಣಕ್ಕೆ ಮಗನೂ ಮರುಪ್ರಶ್ನಿಸಿದ. ಬರೀ ಶ್ರದ್ಧೆಯಿಂದ ಒಬ್ಬನು ಇನ್ನೊಬ್ಬನ ಮಗನಾಗುವುದಕ್ಕೆ ಸಾಧ್ಯವೇನು? ಇಬ್ಬರ ಮಾತುಗಳು ಒಂದಕ್ಕೊಂದು ತಗುಲಿ ಒಡೆದು ಹುಡಿಯಾದವು. ಒಬ್ಬರ ಪ್ರಶ್ನೆ ಇನ್ನೊಬ್ಬರ ಬುದ್ಧಿಗೆ ತಗುಲಲಿಲ್ಲ. ಆದ್ದರಿಂದ ಯಾರಿಗೂ ಉತ್ತರ ಹೇಳಲಿಲ್ಲ. ಇಬ್ಬರೂ ಸ್ವಲ್ಪ ಹೊತ್ತು ನಿಶ್ಶಬ್ದವಾಗಿ ಕುಳಿತಿದ್ದರು. ಅರಮನೆಯ ಒಳಗೆ ಎಳ್ಳೆಣ್ಣೆಯ ದೀಪ ಮೌನವಾಗಿ ಉರಿಯುತ್ತಿದ್ದುದು ಕಾಣಿಸಿತು. ರುಕ್ಮರಥನಿಗೆ 3 ಸಲ ಒಂದಾದ ಮೇಲೆ ಒಂದರಂತೆ ಆಕಳಿಕೆ ಬಂತು. ಪ್ರಯಾಣ ಮಾಡಿ ಆಯಾಸವಾಗಿದೆ, ಈಗ ಹೋಗು, ಅಪ್ಪ ಹೇಳಿದ. ಮಗ ಎದ್ದು ಅಪ್ಪನ ಅರಮನೆಯ ಒಳಗಿನಿಂದ ನಡೆದ ಪಕ್ಕದಲ್ಲಿಯೇ ಇದ್ದ ತನ್ನ ಅರಮನೆಗೆ ನಡೆದ. ಹಾಲಿನಲ್ಲಿ ಬೇಯಿಸಿದ ಅನ್ನ ಉಂಡು ಹೊರಗೆ ಅಂಗಳದಲ್ಲಿ ತಣ್ಣಗೆ ನೆಲದ ಮೇಲೆ ಹಾಸಿದ ಮರದ ಹಲಗೆ, ದರ್ಬೆಯ ಮಂದಲಿಗೆ, ಹತ್ತಿಯ ಹಾಸಿಗೆಯ ಮೇಲೆ ಶಲ್ಯರಾಜ ಮಲಗಿದ. ಹೆಂಡತಿ ಸತ್ತಿದ್ದಳು. ಸುಂದರಿಯರಾದ ಸೇವಿಕೆಯರಿದ್ದರೂ ಅವನು ಅವರನ್ನು ಕರೆಯುವುದು ಬಿಟ್ಟು ಎಷ್ಟೋ ವರ್ಷಗಳಾಗಿದ್ದವು. ಬರೀ ಸ್ಪರ್ಶ ಕೂಡ ಮಾಡುತ್ತಿರಲಿಲ್ಲ. ಎತ್ತರಕ್ಕೆ ಬಾಗಿ ವಿಸ್ತರಿತ ನೀಲಿಯಲ್ಲಿ ಢಾಳಾಗಿ
ಹೊಳೆಯುವ ಹರಡಿದ್ದ ನಕ್ಷತ್ರಗಳನ್ನು ನೋಡುತ್ತಾ ಅಂಗಾತ ಮಲಗಿರುವಾಗ ಭೀಷ್ಮನ ನೆನಪಾಯಿತು. ಪೂರ್ವ ಪಶ್ಚಿಮ ದಕ್ಷಿಣೋತ್ತರಗಳ ಕ್ಷತ್ರಿಯ ಸಮೂಹದಲ್ಲೆಲ್ಲ ಧರ್ಮಜ್ಞನೆಂದರೆ ಅವನ ಸಮ ಬೇರೊಬ್ಬನಿಲ್ಲ. ಅವನೇ ಮುಂದೆ ನಿಂತು ಸತ್ತ ತಮ್ಮನ ಹೆಂಡರಿಗೆ ನಿಯೋಗ ಮಾಡಿಸಿ ವಂಶವನ್ನು ಬೆಳೆಸಿದ. ಪಾಂಡುವಿನ ಮಕ್ಕಳನ್ನು ಮರುಮಾತಿಲ್ಲದೆ ಮೊಮ್ಮಕ್ಕಳೆಂದು ಒಪ್ಪಿಕೊಂಡನಂತೆ. ಈ ದುರ್ಯೋಧನ ವಾಪಸ್ಸು ಕೊಡಲಾದ ಸಂಕಟಕ್ಕೆ ಧರ್ಮದ ಅಪವ್ಯಾಖ್ಯೆ ಮಾಡೋಕ್ಕೆ ಹೊರಟಿದ್ದಾನೆ. ಮೂರ್ಖ ಎಂದುಕೊಳ್ಳುತ್ತಿರುವಾಗ ಎತ್ತರದ ನಕ್ಷತ್ರಗಳ ಸಮ್ಮುಖದಲ್ಲಿ ತನ್ನ ಧರ್ಮಶ್ರದ್ಧೆ ಇನ್ನೂ ಆಳವಾದಂತೆ ಎನ್ನಿಸಿತು. ಪಕ್ಕಕ್ಕೆ ಹೊರಳಿ ಮಲಗಿದಾಗ ಮಗನ ಮೇಲೆ ಸಿಟ್ಟು ಬಂತು. ಕನ್ಯಾಶುಲ್ಕ ಅಪಮಾನವಂತೆ. ಮದುವೆಗೆ ಮೊದಲು ಹುಡುಗಿಗೆ ಮಗುವಾಗುವುದು ತಪ್ಪಂತೆ. ನಿಯೋಗವೂ ಸರಿಯಲ್ಲವಂತೆ. ಹಿರಿಯರ ಪದ್ಧತಿಯೇ ತಪ್ಪೇ. ಮೂರ್ಖ. ಇನ್ನು ಸ್ವಯಂವರ ನಡೆಸೋಕ್ಕೆ ಏನು ಅಡ್ಡಿ? ಈಗ ಅಲ್ಲಿ ಪಾಂಡವರು ಧಾರ್ತರಾಷ್ಟ್ರರು ಯುದ್ಧ ಮಾಡಿದರೆ ಇಲ್ಲಿ ನಾವ್ಯಾಕೆ ಸ್ವಯಂವರ ಮಾಡಬಾರದು? ಬೆಳಗ್ಗೆ ಕರೆಸಿ ಕೇಳಬೇಕು ಎಂದುಕೊಳ್ಳುವಾಗ ನಿದ್ದೆ ಬಂತು. ಶಲ್ಯರಾಜನಿಗೆ ಯಾವಾಗಲೂ ಅಷ್ಟೇ, ನಿದ್ದೆ ಎಂದೂ ಬರದೆ ಕಾಡಿಲ್ಲ. ಆದರೆ ವಯಸ್ಸಾದ ಮೇಲೆ ನಡುರಾತ್ರಿಗೆ ಸರಿಯಾಗಿ ಎಚ್ಚರಾಗಿ ಮತ್ತೆ 4-6 ಗಳಿಗೆ ಮಾಯವಾಗಿ ಮತ್ತೆ 1-2 ಮುಹೂರ್ತ ಗಾಢವಾಗಿ ಬರುತ್ತಿತ್ತು. ನಡುರಾತ್ರಿಯ ಎಚ್ಚರದ ವೇಳೆಯಲ್ಲಿ ನೀಲಿಯ ಎತ್ತರ ಚುಕ್ಕೆಗಳ ಜಾಗಗಳನ್ನು ಗಮನಿಸಿ ಗುರುತಿಸುತ್ತಾ ಮಲಗುವುದು ಬೇಸರವೆನಿಸುತ್ತಿರಲಿಲ್ಲ. ಮನೆಯ ಒಳಗೆ ಮುಸುಕು ಹೊದ್ದು ಮಲಗುವ ಶೀತಕಾಲದಲ್ಲಿ ಮಾತ್ರ ಈ ಎಚ್ಚರವು ಹಿಂದೆ ಜಗ್ಗುವ ಭಾರದ ಕಾಲವಾಗುತ್ತಿತ್ತು. ಮನೆಯ ಮಾಳಿಗೆ ಮೇಲೆ ತಣ್ಣಗೆ ಬೀಸುವ ಗಾಳಿಗೆ ಮೈಚಲ್ಲಿ ಮಲಗಿರುವ ಮೊಮ್ಮಗಳು ಹಿರಣ್ಯವತಿಗೂ ನಿದ್ದೆಯಿಲ್ಲ. ತ್ರಿಗರ್ತದಿಂದ ಹಿಂತಿರುಗಿ ಬಂದ ತಾಯಿಗೆ ಹೇಳಿದನಂತೆ, ಅಲ್ಲಿ ಕುರುಗಳ ದೇಶದಲ್ಲಿ ಯುದ್ಧವಾಗುತ್ತದಂತೆ. ಯುದ್ಧ ಅಂದರೆ ಸಾಧಾರಣದ್ದಲ್ಲವಂತೆ. ಪೂರ್ವ ದಕ್ಷಿಣ ದೇಶಗಳ ರಾಜರೆಲ್ಲ ಸೇರುತ್ತಾರಂತೆ. ಆಗಲೇ ಎಷ್ಟೋ ಜನ ರಥ, ಕುದುರೆ, ಕಾಲಾಳುಗಳ ಸಂಗಡ ತಮ್ಮ ಊರುಗಳಿಂದ ಪಯಣ ಬೆಳೆಸಿದಾರಂತೆ. ಇಂಥ ಸ್ಥಿತಿಯಲ್ಲಿ ಸ್ವಯಂವರಕ್ಕೆ ಕರೆದರೆ ಯಾರು ಬರ್ತಾರೆ? ಪೂರ್ವ ದಕ್ಷಿಣಗಳ ಕಡೆಯ ರಾಜರನ್ನು ಬಿಟ್ಟು ಬರೀ ಪಂಚನದ, ಕೇಕೆಯ, ಗಾಂಧಾರ ದೇಶಗಳ ರಾಜರನ್ನೇ ಕರೆದು ಸ್ವಯಂವರ ಮಾಡುವುದು ದೊಡ್ಡ ಘನತೆಯಾಗುವುದಿಲ್ಲವಂತೆ. ಅಪ್ಪನಿಗೆ ತಾಯಿಯೂ ಖಿನ್ನಳಾಗಿದ್ದಾಳೆ. ಆದರೆ ನನ್ನಷ್ಟು ದುಃಖವಾಗಿದೆಯೇ ಅವಳಿಗೆ? ಈ ಬೇಸಿಗೆಯ ಶೆಕೆಯಲ್ಲಿ ಕೂಡ ಊರಿಗೆ ಬಂದ ಅಪ್ಪನ ಜೊತೆ ಕೆಳಗೆ ಮನೆಯ ಒಳಗೆ ಮಲಗಿದ್ದಾಳೆ. ಇಲ್ಲಿ ನನ್ನ ಕಾವಲು ಕಾಯಲು ಮುದಿ ದಾಸಿಯರು. ನಕ್ಷತ್ರಗಳು ಒಳಪನ್ನು ಜಿನುಗಿಸುತ್ತಾ ನೀಲಿಯಿಂದ ಹೊರಬಂದಿವೆ. ಬಲಿಷ್ಠ ಯುವಕ ನನ್ನನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆಯ ಮೇಲೆ ಧೂಳು 2 ಎದೆಗಳು ಬಗ್ಗಿ ಒತ್ತಿ ದೊಡ್ಡ ಮಂಟಪದಲ್ಲಿ ದೇಶಗಳ ರಾಜರು ನನಗೆ ಬೇಕಾದವನನ್ನು ಆಯ್ದು ಒಲಿಸುವ ಸ್ವಾತಂತ್ರ್ಯ. ಅಪ್ಪ ಹೇಳುವುದೇ ಸರಿ. ಆದರೂ ಎಷ್ಟು ವರ್ಷ ಕಾಯುವುದು? ಹೊರಳಿ ಮಲಗಿದಳು. ನಿದ್ದೆ ಬಾರದು. ಅಜ್ಜನ ಮಾತು ಸರಿ. ಧರ್ಮ ಅಂದರೆ ಅಜ್ಜನಷ್ಟು ಅಪ್ಪನಿಗೆ ಏನು ಗೊತ್ತು? ಮದುವೆಗೆ ಮುನ್ನ ಮಕ್ಕಳಾಗಿದ್ದರೆ ತಪ್ಪೇನು? ಹೆಂಡತಿಯ ಜೊತೆಗೆ ಮಕ್ಕಳು ಬಂದರೆ ಲಾಭವೇ ಅಲ್ಲವೇ? ದಾಸಿಯರೆಲ್ಲ ಅದೇ ಹೇಳುತ್ತಾರೆ. ನಮ್ಮ ಅರಮನೆಯಲ್ಲಿ ಮಾತ್ರ ಬೇರೆ ಥರ ಮಾಡಬೇಕು ಅಂತ ಅಪ್ಪನ ಹಠ. ನನ್ನ ಮೇಲೆ ಕಾವಲು. ಮತ್ತೆ ಹೊರಳಿದಳು. ಧಡಕ್ಕನೆ ಎದ್ದು ಕುಳಿತಳು. ಮೆಟ್ಟಲಿನ ಹತ್ತಿರ ಕೂತು ಕಾಯುತ್ತಿದ್ದ ಮುದಿ ದಾಸಿ ಓಡಿ ಬಂದು ಹತ್ತಿರ ನಿಂತಳು. ಹೆದರ್ಕೋಬೇಡ, ನಾನು ಯಾರ ಜೊತೆಯೂ ಓಡಿ ಹೋಗಲು ಹೇಳಲಿಲ್ಲ. ನೀರು ಕೊಡು. ಮಣ್ಣಿನ ಮೊಗೆಯಲ್ಲಿ ತುಂಬಿಟ್ಟಿದ್ದ ತಣ್ಣನೆಯ ನೀರನ್ನು ದಾಸಿ ತಂದು ಹಿಡಿದ ತಕ್ಷಣವೇ ಗಟಗಟನೆ ಕುಡಿದಳು. ಕಾಯ್ದ ಮೈ ಎಲ್ಲ ನೀರು ಬಿದ್ದ ತಕ್ಷಣ ಬುಸ್ಸನೆ ಬೆವರಿ ಒದ್ದೆಯಾಯಿತು. ಹಾಗೆಯೇ ಕಳಲಿ ಮಲಗಿದಳು. ಇಲ್ಲಿ ಕಳಲಿ ಅಂತಲೇ ಇದೆ. ಹಾಗೆಯೇ ಕಳಲಿ ಮಲಗಿದಳು. ಮೊಗೆಯನ್ನು ಹತ್ತಿರ ಇಟ್ಟು ತಲೆ ಸವರುತ್ತಾ ದಾಸಿ ಎಂದಳು, ನಿದ್ದೆ ಬರ್ತಿಲ್ಲವೇ? ನಿನ್ನ ವಯಸ್ಸಿಗೆ ನನಗೆ 2 ಮಕ್ಕಳಾಗಿದ್ದವು. ಹಿರಣ್ಯವತಿ ಮಾತನಾಡದೆ ಕಣ್ಣು ಮುಚ್ಚಿ ಮಲಗಿದಳು. ದಾಸಿ ತಾನಾಗಿಯೇ ಮೆದು ಧ್ವನಿಯಲ್ಲಿ ಹೇಳಿದಳು, ಹೆಂಗಸು ಹೀಗೆ ನಿದ್ದೆ ಇಲ್ಲದೆ ಹೊರಳಿದರೆ ದೇವರು ಅವಶ್ಯ ಕೂಡ ಸ್ವೀಕರಿಸುವುದಿಲ್ಲ. ರಾಜರೇ ಧರ್ಮ ವಿರುದ್ಧ ಮಾಡ ಹೊರಟರೆ ಮಳೆ ಬೆಳೆಯಾಗುವುದು ಹೇಗೆ? ಹಸುಗಳ ಕೆಚ್ಚಲು ಹಾಲು ತುಂಬಿ ಜಿಗಿಯುವುದು ಹೇಗೆ? ಹೆಂಗಸು ಗರ್ಭಿಣಿಯಾಗಿ ಜನರು 1ಕ್ಕೆ 10 10 100 100,000 ಬೆಳೆಯುವುದು ಹೇಗೆ? ಕುದುರೆಗಳು. ಅಷ್ಟರಲ್ಲಿ ಮಾಳಿಗೆಯ ಮರದ ಮೆಟ್ಟಲನ್ನು ಹತ್ತುವ ಸದ್ದು ಕೇಳಿ ಅವಳು ನಿಲ್ಲಿಸಿದಳು. ಸದ್ದಿನ ತೂಕದಿಂದ ಇಬ್ಬರಿಗೂ ತಿಳಿಯಿತು, ಹಿರಣ್ಯವತಿಯ ತಾಯಿ ಮೇಲೆ ಬರುತ್ತಿದ್ದಾಳೆ. ಮಾಳಿಗೆಯ ಮೇಲೆ ಮಗಳ ಹತ್ತಿರ ಮಲಗಲು ಕಾವಲಾಗಿ. ದಾಸಿ ಎದ್ದು ಮೊದಲಿನಂತೆ ಮೆಟ್ಟಿಲಿನ ಹತ್ತಿರ ಕುಳಿತಳು. ಒಳಗೆ ಬೇಯಿಸುವಷ್ಟು ಶೆಕೆ ಎನ್ನುತ್ತಾ ರಾಣಿ ಮಗಳ ಪಕ್ಕದ ಹಾಸಿಗೆಯ ಮೇಲೆ ಮಲಗಿದಳು. ಸ್ವಲ್ಪ ಹೊತ್ತಿಗೆ ಅವಳಿಗೆ ನಿದ್ದೆ ಎದ್ದಿತು. ಇನ್ನು ಸ್ವಲ್ಪ ಹೊತ್ತಿಗೆ ಗೊರಕೆ ಏರಿತು. ಮಗಳು ಹೊರಡುತ್ತಲೇ ಇದ್ದಳು.